ಮಧ್ಯದೊಳಗೆ ಬಿಸಿಗೊಂಡಿರುವಂಥ ಅಮೃತಮಯ ಕಲಶ ಕಾವ್ಯಗಳ ಮೇಲೆ ರಾಜಮಲ್ಜಿ ಪಾಂಡೆ ಅವರು ಬರೆದಿರುವ ಬಾಲಬೋಧಿನಿ ಟೀಕೆ ಸ್ವಾಧ್ಯಾಯ ನಡೆದಿದ್ದೇನೆ. ಬಂಧ ಅಧಿಕಾರದ 13ನೇ ಮಂಗಲ ಕಲಶಿದೆ. ನ ಜಾತು ರಾಮಕಾರಿ ತಸ್ಮಿನ್ ನಿಮಿತ್ತಂ ಪರಸಂಗ ಏವ ವಸ್ತು ಸ್ವಭಾವೋ ಅನುವೇದಿ ತಾವತ್. ಭಾವಾರ್ಥವು ಹೀಗಿದೆ. ದ್ರವ್ಯದ ಪರಿಣಾಮಗಳ ಕಾರಣಗಳು ಎರಡು ಪ್ರಕಾರದವಿವೆ. ಒಂದು ಉಪಾದಾನ ಕಾರಣವಿದ್ದರೆ ಇನ್ನೊಂದು ನಿಮಿತ್ತ ಕಾರಣವಿದೆ. ಉಪಾದಾನ ಕಾರಣವು ತನ್ನ ಪರಿಣಾಮಗಳ ಪರ್ಯಾಯ ರೂಪವಾಗಿ ಪರಿಣಮನ ಮಾಡುವ ಶಕ್ತಿಯು ದ್ರವ್ಯದೊಳಗೆ ಅಂತರ್ಗರ್ಭಿತವಿದೆ. ಅದಂತೂ ಯಾವ ದ್ರವ್ಯದ್ದು ಅದೇ ದ್ರವ್ಯದಲ್ಲಿ ಆಗುತ್ತದೆ ಎಂಬುದು ನಿಶ್ಚಯವಿದೆ. ನಿಮಿತ್ತ ಕಾರಣ ಯಾವ ದ್ರವ್ಯದ ಸಂಯೋಗವು ಪ್ರಾಪ್ತವಾಗುವುದರಿಂದ ಅನ್ಯ ದ್ರವ್ಯವು ತನ್ನ ಪರ್ಯಾಯ ರೂಪವಾಗಿ ಪರಿಣಮಿಸುತ್ತದೆ. ಅದಂತೂ ಯಾವ ದ್ರವ್ಯದ್ದಿದೆ ಆ ದ್ರವ್ಯದಲ್ಲಿ ಆಗುತ್ತದೆ, ಅನ್ಯ ದ್ರವ್ಯ ಗೋಚರವಾಗುವುದಿಲ್ಲ. ಹೀಗೆ ನಿಶ್ಚಯವಿದೆ. ಹೇಗೆ ಮೃತ್ತಿಕೆಯು ಕೊಡದ ಪರ್ಯಾಯ ರೂಪವಾಗಿ ಪರಿಣಮಿಸುತ್ತದೆ, ಅದರ ಉಪಾದಾನ ಕಾರಣವು ಮೃತ್ತಿಕೆಯಲ್ಲಿ ಕೊಡರೂಪ ಪರಿಣಮನ ಶಕ್ತಿಯೂ ಇದೆ. ನಿಮಿತ್ತ ಕಾರಣವು ಕುಂಭಾರ, ಚಕ್ರ, ದಂಡ ಇತ್ಯಾದಿಗಳಿವೆ. ಹಾಗೆಯೇ ಜೀವದ್ರವ್ಯವು ಅಶುದ್ಧ ಪರಿಣಾಮ ಎಂದರೆ ಮೋಹ, ರಾಗ, ದ್ವೇಷ ರೂಪವಾಗಿ ಪರಿಣಮಿಸುತ್ತದೆ. ಅದರ ಉಪಾದಾನ ಕಾರಣವು ಜೀವದ್ರವ್ಯದಲ್ಲಿ ಅಂತರ್ಗರ್ಭಿತವಾದ ವಿಭಾವ ರೂಪ ಅಶುದ್ಧ ಪರಿಣಮನ ಶಕ್ತಿ ಇದೆ. ಏನು ಹೇಳಿದ್ರು? ಉಪಾದಾನ ಕಾರಣ ಜೀವದ್ರವ್ಯದೊಳಗೆ ಅಂತರ್ಗರ್ಭಿತವಿರುವಂಥ ವಿಭಾವ ರೂಪ ಅಶುದ್ಧ ಪರಿಣಮನ ಶಕ್ತಿ. ದೃಷ್ಟಾಂತ ಹೇಳಿದ್ರು, ಕೊಡವಾಗುವಂಥ ಉಪಾದಾನ ಶಕ್ತಿ ಮೃತ್ತಿಕೆಯೊಳಗನೆ ಇದೆ ಅಂಥೇಳಿನ ಅದನ್ನು ಕೊಡರೂಪದಿಂದ ಪರಿಣಮನ ಮಾಡಿದ್ದೇ ಇದೆ. ಆ ವೇಳೆದೊಳಗ ಕುಂಭಾರ, ಚಕ್ರ, ದಂಡ ಏನಿದ್ದು ಅವೆಲ್ಲ ನಿಮಿತ್ತ ಇದ್ದಾವೆ. ಆದ್ರೆ ಅವು ಯಾವುಗಳದ್ದು ಆ ಕೊಡದಲ್ಲಿ ಒಂದು ಅಂಶ ಕೂಡ ಪ್ರವೇಶ ಆಗಿಲ್ಲ. ಸ್ಪಷ್ಟ ಇದೆಯಲ್ಲ. ಚಕ್ರ ಮೃತ್ತಿಕೆಯೊಳಗೆ ಒಂದು ಅಂಶನೂ ಬಂದಿಲ್ಲ, ಕುಂಭಾರ ಅಂತೂ ಬಂದೇ ಇಲ್ಲ, ದಂಡ ಮೊದಲಾದ ಯಾವು ಆ ಕೊಡದೊಳಗ ಸಮಾವಿಷ್ಟ ಇಲ್ಲ. ಅದೇ ದೃಷ್ಟಾಂತ ಹೇಳಿದ ನಂತರ ದಾಷ್ಟಾಂತ ಹೇಳುವ ಅವಶ್ಯಕತೆನೇ ಬೀಳಬಾರ್ದು. ಅದೇ ಪ್ರಕಾರ ಅಂಥೇಳಿ ಹೇಳಿ ದಾಷ್ಟಾಂತ ಅಂತೂ ಲೇಖನದೊಳಗೆ ಬರ್ತಿದೆ, ವ್ಯಾಖ್ಯಾನದೊಳಗನು ಬರ್ತಿದೆ. ಆದ್ರೆ ಕೇಳುಗನಲ್ಲೇ ಅಥವಾ ಗ್ರಂಥದ ಅಧ್ಯಯನ ವಾಚನ ಮಾಡುವವನಲ್ಲೇ ಮುಂದೆ ದಾಷ್ಟಾಂತೋದು ಅವಶ್ಯಕತೆನೇ ಇಲ್ಲ, ಕೇಳುವ ಅವಶ್ಯಕತೆನೇ ಇಲ್ಲ. ವಿಷಯದ ಗ್ರಹಣ ಆಗಿ ಹೋಗ್ತಿದೆ. ಆ ಪ್ರಕಾರ ಶ್ರೋತೃವಿನ ಪಾಠಕನ ಸ್ವರೂಪ ಇರ್ತದೆ. ದೃಷ್ಟಾಂತದಾಗ ಭಾಳ ಚಲೋ ಅನಿಸ್ತದೆ. ಅದು ನಿಮಿತ್ತ, ಅದು ತನ್ನ ಉಪಾದಾನದಿಂದ ಅದು ತನ್ನಲ್ಲೇ ತಾನು ಬಸ್ ಸಂಯೋಗದಲ್ಲಿ ಇರುವಂಥ ದ್ರವ್ಯ ಸಂಯೋಗದೊಳಗಿದೆ. ಏನ ಕುಂಭಾರ ಯಾವುದರ ಸಂಯೋಗದೊಳಗ ಮೃತ್ತಿಕೆ ಮಡಿಕೆ ಅಥವಾ ಕೊಡವಾಗುವಂಥ ಕಾರ್ಯದೊಳಗ ಅಲ್ಲಿ ಸಂಯೋಗ ರೂಪದಿಂದ ಕುಂಭಾರ, ಚಕ್ರ ಮೊದಲಾದವುಗಳಿದ್ದಾವೆ. ಸಂಯೋಗ ಇರುವುದನ್ನು ನೋಡಿ ಸಂಯೋಗ ದೃಷ್ಟಿಯೇ ಇರುವಂಥ ಜೀವರುಗಳಿಗೆ ಈ ಕುಂಭಾರನಿಂದ ಮಡಿಕೆ ಆಯಿತು, ಚಕ್ರದಿಂದ ಮಡಿಕೆ ಆಯಿತು, ದಂಡದಿಂದ ಆಯಿತು ಅನ್ನುವಂಥ ಕಥನ ಆಗ್ತಿದೆ. ಹೇಳ್ರಿ, ಕುಂಭಾರ ಇಲ್ಲದ ಆಗ್ತಿದೆ. ಕುಂಭಾರ
ಕುಂಭಾರ ಇಲ್ಲದ, ಚಕ್ರ ಇಲ್ಲದ ಕೊಡ ಆಗೋದೇ ಇಲ್ಲ. ಈ ಪ್ರಕಾರದ ವಾದ ಎದುರಿಗಿನ ವ್ಯಕ್ತಿ ಮಾಡ್ತಾನ್ರಿ. ಆಗ ಅದಕ್ಕೆ ಹೌದು ಅದೆಲ್ಲ ಇರ್ತೈತಿ, ಆದ್ರೆ ಮಡಿಕೆ ಯಾವುದರಿಂದಾಗಿದೆಪ್ಪ, ಕೊಡ ಯಾವುದರಿಂದಾಗಿದೆ ಅಂತ ಹೇಳಿ ಗುರುಗಳಿಗೆ ಕೇಳ್ತಾರೆ. ಆಗ ಅವ್ನು ವಿಚಾರ ಮಾಡಲಿಕ್ಕೆ ವಿವಶ ಆಗ್ತಾನ್ರಿ. ಯಾವ ಕೇಳುವಂಥವಿದ, ಜಿಜ್ಞಾಸು ಅದ, ತಿಳ್ಕೊಳ್ಬೇಕನ್ನುವಂಥವದ, ಅವ ಸ್ವಾಭಾವಿಕವಾಗಿನ ಆ ಪ್ರಕಾರದ ವಿವೇಕ ದೃಷ್ಟಿಯಿಂದ ನೋಡ್ತಾನೆ. ಹೌದಲ್ಲ, ಕೊಡ ರೂಪ ಯಾವುದಾಗಿದೆ? ಮೃತ್ತಿಕೆ ಆಗಿದೆ, ಮಣ್ಣಾಗಿದೆ, ಚಕ್ರ ಆಗಲಿಲ್ಲ, ಕುಂಭಾರ ಆಗಲಿಲ್ಲ. ಅದೇ ಪ್ರಕಾರ ಕರ್ಮದ ಉದಯ, ಸಂಯೋಗ ಇರ್ತಾವೆ. ನನಗೆ ಇದರಿಂದ ಆಗ್ತಾ ಇದೆಯಲ್ಲ ಪ್ರಭು ರಾಗದ್ವೇಷ, ನನಗೆ ಈ ಸಂಯೋಗದಿಂದನೇ ಆಗ್ತಾ ಇದೆಯಲ್ಲ ಅಂತ ಇವ್ನು ಕೇಳ್ತಾನ್ರಿ. ಆವಾಗ ಅವ್ರು ಹೇಳ್ತಾರೋ, ಆ ಸಂಯೋಗ ನಿನ್ನ ಕ್ರೋಧಕ್ಕೆ ಯಾವ ರೀತಿಯಿಂದ ಕಾರಣ ಆಗಿದೆಯಪ್ಪ? ನಿನ್ನ ಹತ್ರ ಬಂದಿದೆಯಲ್ಲ, ಕ್ರೋಧ ನಿನ್ನ ಆಂತರ್ಯದೊಳಗಿಂದ ಉದಿಸಿದೆ ಅಲ್ಲ, ವಿಭಾವ ಅಶುದ್ಧ ಭಾವ ನಿನ್ನ ಆಂತರ್ಯದೊಳಗಿಂದ ಬಂದಿದೆ ಅಲ್ಲ, ಹಾಗಾದ್ರೆ ಅದಂತೂ ಹೊರಗಡೆ ಇದೆ, ಬಾಹ್ಯ ವಸ್ತು ಇದೆ. ಈ ಪ್ರಕಾರ ತಿಳಿಸಿಕೊಟ್ಟ ನಂತರ ಯಾವನೋ ವಿವೇಕವಂತ ಜೀವ ಏನು ಮಾಡ್ತಾನ್ರಿ, ಹೌದಲ್ಲ, ಕ್ರೋಧ ರೂಪ ನಾನೇ ಆಗಿದ್ದೇನೆ, ಕ್ರೋಧ ನನ್ನಲ್ಲೇನ ಆಗಿದೆ. ಆ ದ್ರವ್ಯದೊಳಗಿಂದ, ಆ ಪುತ್ರನೊಳಗಿಂದ, ಆ ವಸ್ತುವಿನೊಳಗಿಂದ, ಆ ಶತ್ರುವಿನೊಳಗಿಂದ ಕ್ರೋಧ ಬಂದಿಲ್ಲಲ್ಲ. ವಿವೇಕವಂತ ವಿಚಾರಪೂರ್ವಕ ಅವಲೋಕನೆ ಮಾಡ್ತಾನೆ. ಎಲ್ಲಿ ಉತ್ಪನ್ನ ಆಗಿದೆ? ಅರೆ, ತನ್ನಲ್ಲೇನೆ ಉತ್ಪನ್ನ ಆಗಿದೆ. ಉತ್ಪನ್ನ ಆದದ್ದು ವಸ್ತು ಒಂದು ಬೇರೆ ಇದೆಯಲ್ಲ? ಇಲ್ಲ, ನಾನೇ ಆ ರೂಪ ಆಗಿದ್ದೇನಲ್ಲ, ಸ್ವಯಂ ನಾನೇ ಆಗಿದ್ದೇನೆ. ವಿಭಾವರು, ಲೋಭ ರೂಪ, ಯಾವುದೋ ಒಂದು ವಸ್ತುವಿನ ಕುರಿತು, ಮಗುವಿನ ಕುರಿತು ಲೋಭ ಆಗ್ತಿದೆಯಲ್ಲ, ಪ್ರೀತಿ ಬರ್ತಿದೆಯಲ್ಲ, ಪ್ರೀತಿ. ಹಾಗಾದ್ರೆ ಆ ಪ್ರೀತಿ ಆ ಮಗುವಿನಿಂದ ಅಥವಾ ಆ ವಸ್ತುವಿನಿಂದ ಬಂದಿದೆಯನ್ನ ವಿಚಾರ ಮಾಡಪ್ಪ ಅಂಥೇಳಿ ಜ್ಞಾನಿ ಗುರುಗಳು ಹೇಳಿದ ನಂತರ ವಿವೇಕ ದೃಷ್ಟಿಯಿಂದ ನೋಡ್ತಾನೆ. ಹೌದಲ್ಲ, ಈ ಪ್ರೀತಿಯ ಭಾವ ನನ್ನಲ್ಲೇ ಉತ್ಪನ್ನ ಆಗಿದೆ. ಆ ಮಗು ಅಥವಾ ಆ ವಸ್ತು ಅಂತೂ ದೂರಿದೆ, ಹೊರಗಿದೆ ಅಲ್ಲ, ಅದು ನನ್ನೊಳಗೆ ಬರಲೇ ಇಲ್ಲ, ನನ್ನಲ್ಲೇ ಪ್ರೀತಿಯ ಭಾವವನ್ನು ಉತ್ಪನ್ನ ಮಾಡಿಯೇ ಇಲ್ಲ. ಹಾಗಾದರೆ ಪ್ರೀತಿಯ ಭಾವ ನನ್ನಲ್ಲೇ ಉತ್ಪನ್ನ ಆಗಿದೆ? ಇಲ್ಲ ಇಲ್ಲ, ಪ್ರೀತಿಯ ಭಾವ ಬೇರೆ, ನಾನು ಬೇರೆ, ಇಲ್ಲವೇ ಇಲ್ಲ, ನಾನೇ ಆ ರೂಪ ಆಗಿದ್ದೇನೆ. ಮಣ್ಣೇ ಕೊಡ ರೂಪ ಆದದ್ದಿದೆ. ಕುಂಭಾರ, ಚಕ್ರ, ದಂಡ ಏನೆಲ್ಲ ಇದ್ರೂ ಕೂಡ ಕೊಡರೂಪ ಆಗಿರುವುದ ಮಣ್ಣು ಇದೆ. ಸಂಪೂರ್ಣ ರೂಪದಿಂದ ಆ ಮಣ್ಣೆ ಸ್ವಯಂ ತನ್ನ ಶಕ್ತಿಯಿಂದ ಪರಿಣಮಿಸಿ, ತನ್ನಲ್ಲೇ ಪರಿಣಮಿಸಿ ಆ ರೂಪದಿಂದ ನಿರ್ಮಾಣ ಆದದ್ದು. ಅದೇ ಪ್ರಕಾರ ಇಲ್ಲಿ ಒಂದು ಶಬ್ದ ಬಂತು, ಜೀವ ದ್ರವ್ಯದೊಳಗ ವಿಭಾವ ರೂಪ. ಅರೆ ನೋಡ್ರಿ, ಇನ್ನೊಂದ್ಸಲ ನೋಡ್ರಿ, ಜೀವ ದ್ರವ್ಯವು ಅಶುದ್ಧ ಪರಿಣಾಮ ಎಂದರೆ ಮೋಹರಾಗದ್ವೇಷ ರೂಪವಾಗಿ ಪರಿಣಮಿಸುತ್ತದೆ. ಅದರ ಉಪಾದಾನ ಕಾರಣವು ಯಾವುದರ ಉಪಾದಾನ ಕಾರಣ? ಯಾವುದರದು ಉಪಾದಾನ ಕಾರಣ? ಅಶುದ್ಧ ಭಾವ ಆಗೋದು ಅಥವಾ ಅಶುದ್ಧ ಭಾವ ರೂಪದಿಂದ ಪರಿಣಮಿಸೋದು? ನಂತರ ವಿಚಾರ ಮಾಡೋಣ, ಒಂದು ಸ್ವಲ್ಪ ಬುದ್ಧಿಯೊಳಗೆ ಇರಲಿ ಅದು ವಿಷಯ. ಅಶುದ್ಧ ಪರಿಣಾಮ ಎಂದರೆ ಮೋಹರಾಗದ್ವೇಷ ರೂಪವಾಗಿ ಪರಿಣಮಿಸುತ್ತದೆ. ಯಾವುದ? ಜೀವದ್ರವ್ಯ. ಅದರ ಉಪಾದಾನ ಕಾರಣವು ಜೀವದ್ರವ್ಯದಲ್ಲಿ ಅಂತರ್ಗರ್ಭಿತವಾದ, ಜೀವದ್ರವ್ಯದಲ್ಲಿ ಅಂತರ್ಗರ್ಭಿತವಾದ, ಜೀವದ್ರವ್ಯದಲ್ಲಿ, ದ್ರವ್ಯದಲ್ಲಿ ಅಂತಂದ್ರ ತ್ರಿಕಾಲಿ ದ್ರವ್ಯದಲ್ಲಿ ಅಲ್ಲ. ದ್ರವ್ಯದಲ್ಲಿ ಅಂತಂದ್ರೆ ಏನ? ಪರ್ಯಾಯದಲ್ಲಿ. ವಿಷಯ ಸ್ಪಷ್ಟ ಆಗ್ಬೇಕ್ರಿ ಬುದ್ಧಿಯೊಳಗ.
ಜೀವದ್ರವ್ಯದಲ್ಲಿ ಅಂತಂದ್ರೆ ತ್ರಿಕಾಲಿ ದ್ರವ್ಯದೊಳಗೆ ಅಲ್ಲ. ವರ್ತಮಾನದ ಯಾವ ಪರ್ಯಾಯ ಇದೆ ಅದು ಜೀವದ್ರವ್ಯನೇ ಇದೆ ಅಲ್ಲ. ಹಾಗಾದ್ರೆ ಜೀವದ್ರವ್ಯದಲ್ಲಿ ಅಂತರ್ಗರ್ಭಿತ ಆ ಪರ್ಯಾಯ ಎಲ್ಲಿದೆ ರೀ? ಅಂತರ್ಗರ್ಭಿತ ಜೀವದ್ರವ್ಯದೊಳಗನೆ ಇದೆ. ಏನಿದೆ? ಪರ್ಯಾಯ ಇದೆ. ಜೀವದ್ರವ್ಯದೊಳಗೆ ಏನಿದೆ? ಸ್ಪಷ್ಟೀಕರಣ ಆಗಿದೆ ರೀ ನಿನ್ನೆಲ್ಲ ಮೊನ್ನೆ ದಿವಸ. ಜೀವದ್ರವ್ಯದೊಳಗೆ ಏನಿದೆ? ಪರ್ಯಾಯ ಇದೆ ರೀ. ಎಲ್ಲಿದೆ? ಅಂತರ್ಗರ್ಭಿತ ಇದೆ. ಯಾವುದರೊಳಗ? ಜೀವದ್ರವ್ಯದೊಳಗ. ದ್ರವ್ಯ ಯಾವುದಕ್ಕಂತಾರು? ಗುಣಗಳ ಸಮೂಹಕ್ಕೆ ದ್ರವ್ಯ ಅಂತಾರು. ಇಷ್ಟೇ ವ್ಯಾಖ್ಯಾ ಅಲ್ಲ. ಗುಣ ಪರ್ಯಾಯವ ದ್ರವ್ಯಂ. ಸೂತ್ರಕಾರರು ಹೇಳಿದ್ರಲ್ಲ, ಏನ್ ಹೇಳಿದ್ರು? ಗುಣ ಪರ್ಯಾಯವ ದ್ರವ್ಯಂ ಉತ್ಪಾದವೇ ದ್ರವ್ಯಯುಕ್ತಂ ಸತ್ ಸದ್ರವ್ಯ ಲಕ್ಷಣಂ ಗುಣ ಪರ್ಯಾಯವ ದ್ರವ್ಯಂ. ಕ್ರಮದಿಂದ ಹೇಳಿದ್ದಾರೆ ಗುಣ ಪರ್ಯಾಯವ ದ್ರವ್ಯಂ. ಹಾಗಾದ್ರೆ ಆ ಜೀವದ್ರವ್ಯದೊಳಗ ಯಾವ ಪ್ರಕಾರ ಗುಣಗಳ 3 ಕಾಲದಲ್ಲೂ ಇದಾವೆಯೋ? ಒಂದು ಸ್ವಲ್ಪ ವಿಷಯ ಒಂದಿಷ್ಟೇ ನವೀನ ಬರ್ತಿದೆ ಅಂತಂದ್ರೆ ಆ ಎಲ್ಲ ಭೂಮಿಕೆಗೆ ಅನುಗುಣವಾಗಿ ಒಂದು ಸ್ವಲ್ಪ ಪ್ರಯೋಜನಭೂತ ವಿಷಯ ಬರ್ತಿದೆ. ಏನ? ಜೀವದ್ರವ್ಯದೊಳಗ ಯಾವ ಪ್ರಕಾರ ಅನಂತ ಅನಂತ ಅನಂತಾನಂತ ಗುಣಗಳು ಇದಾವೆಯೋ? ಹೇಗಿದ್ದಾವೆ? 3 ಕಾಲದಲ್ಲೂ ಇದ್ದಾವೆ. ಯಾವ ಗುಣದ ಆಯುಷ್ಯ ಎಷ್ಟಿದೆ ರೀ? ಗುಣದ ದ್ರವ್ಯದಷ್ಟು ಇದೆ ರೀ. ಪ್ರತಿಯೊಂದು ಗುಣದ ಆಯುಷ್ಯ ದ್ರವ್ಯದಷ್ಟು ಇದೆ. ಯಾವ ಗುಣ ದೊಡ್ಡದಿದೆ, ಯಾವ ಗುಣ ಚಿಕ್ಕದಿದೆ ರೀ? ಪ್ರದೇಶ ಸಾಪೇಕ್ಷ. ಪ್ರದೇಶ ಸಾಪೇಕ್ಷ ಪ್ರತಿಯೊಂದು ಗುಣ ದ್ರವ್ಯದಷ್ಟನ ಅದಾವ್ರಿ. ಹೌದ್ರೆ? ಪ್ರತಿಯೊಂದು ಗುಣದ ಸಾಮರ್ಥ್ಯ ಎಷ್ಟಿದೆ ರೀ? ಪ್ರತಿಯೊಂದು ಗುಣದ ಸಾಮರ್ಥ್ಯ ಎಷ್ಟಿದೆ? ದ್ರವ್ಯದ ಸಾಮರ್ಥ್ಯ ಎಷ್ಟಿದೆಯೋ ಅಷ್ಟೇ. ಅಂದ್ರೆ ಏನು? ಕ್ಷೇತ್ರ ಸಾಪೇಕ್ಷ ಮತ್ತು ಕಾಲ ಸಾಪೇಕ್ಷ ದ್ರವ್ಯದ ಸಾಮರ್ಥ್ಯ ಎಷ್ಟಿದೆಯೋ ಅಷ್ಟೇ ಪ್ರತಿಯೊಂದು ಗುಣದ ಸಾಮರ್ಥ್ಯ ಇದೆ ರೀ. ಕ್ಷೇತ್ರ ಸಾಪೇಕ್ಷ ಮತ್ತು ಕಾಲ ಸಾಪೇಕ್ಷ. ಹಾಗಾದ್ರೆ ಗುಣ ಅನಂತ ಹೇಗದವು? ತನ್ನದೇ ಆದಂಥ ವಿಭಿನ್ನ ಸ್ವಭಾವದೊಳಗ 3 ಕಾಲದಲ್ಲೂ ಸ್ಥಿತ ಅದಾವೆ. ಹೌದೇನಿಲ್ರಿ? ತನ್ನದೇ ಆದಂಥ ವಿಭಿನ್ನ ಸ್ವಭಾವದೊಳಗ ಅನ್ಯದ ಪ್ರವೇಶ ಆಗದೇ ಇರುವ ಹಾಗೆ ಪರಿಪೂರ್ಣ ರೂಪದಿಂದ. ತಿಳಿತೇನ್ರಿ? ತನ್ನದೇ ಆದಂಥ ವಿಭಿನ್ನ ಸ್ವಭಾವದೊಳಗ 3 ಕಾಲದಲ್ಲೂ ಸ್ವಸ್ಥ ಇದಾವೆ, ವಿದ್ಯಮಾನ ಇದಾವೆ. ಒಂದು ಮಾತು, ತನ್ನದೇ ಆದಂಥ ವಿಭಿನ್ನ ಸ್ವಭಾವದೊಳಗ ಅನ್ಯದ ಪ್ರವೇಶ ಆಗದೆ ಇರುವ ಹಾಗೆ ಪರಿಪೂರ್ಣ. ತಿಳಿತೇನ್ರಿ? ತನ್ನದೇ ಆದಂಥ ವಿಭಿನ್ನ ಸ್ವಭಾವದೊಳಗ ವಿಭಿನ್ನ ವಿಶೇಷ ಮತ್ತು ಇತರಗಳಿಂದ ಭಿನ್ನ. ತಿಳಿತೇನ್ರಿ? ತನ್ನದೇ ಆದಂಥ ವಿಭಿನ್ನ ಸ್ವಭಾವದೊಳಗ ಪ್ರತಿಯೊಂದು ಗುಣ ತ್ರಿಕಾಲ ಸ್ವಸ್ಥ ಅದವ್ರಿ. ಒಂದು ಮಾತು, ತನ್ನದೇ ಆದಂಥ ವಿಭಿನ್ನ ಸ್ವಭಾವದೊಳಗ ಅನ್ಯದ ಸ್ವಭಾವ ಒಂದು ಅಂಶ ಕೂಡ ಪ್ರವೇಶ ಆಗದೆ ಹಾಗೆ ಪರಿಪೂರ್ಣ ಇದಾವೆ. ಹೌದೇನಿಲ್ರಿ? ಇದರೊಳಗೆ ಯಾವ ಪ್ರಕಾರದಾದ್ರೂ ಸಂದೇಹ ಇದ್ರ ಪ್ರಶ್ನೆ ಕೇಳೋದು, ಸಂದೇಹ ಇಲ್ಲದಿದ್ರ ವಿಷಯ ಗಟ್ಟಿ ಮಾಡಿಕೊಳ್ಳೋದು. ಪ್ರತಿಯೊಂದು ಗುಣ ತನ್ನ ದ್ರವ್ಯದಷ್ಟ ದೊಡ್ಡ ಅದಾವ. ದೊಡ್ಡ ಕ್ಷೇತ್ರದ ಅಪೇಕ್ಷಾದಿಂದ, ಕಾಲದ ಅಪೇಕ್ಷಾದಿಂದ. ಮೊದಲನೇ ಮಾತು, ಪ್ರತಿಯೊಂದು ಗುಣ ತನ್ನದೇ ಆದಂಥ ವಿಭಿನ್ನ ಸ್ವಭಾವದಿಂದ 3 ಕಾಲದಲ್ಲೂ ಸ್ವಸ್ಥ ಅರ್ಥಾತ್ ಸ್ಥಿರ ಇದ್ದಾವೆ. ತನ್ನಲ್ಲೇ ತಾನು ಸ್ಥಿರ ಇದ್ದಾವೆ. 3ನೇ ಮಾತು, ಇದು 2 ಆಯಿತು. 3ನೇ ಮಾತೇನ? ಪ್ರತಿಯೊಂದು ಗುಣ ತನ್ನದೇ ಆದಂಥ ವಿಭಿನ್ನ ಸ್ವಭಾವದಿಂದ ಪರಿಪೂರ್ಣ ಇದ್ದಾವೆ. ಇನ್ನೊಂದರದ ಆಧಾರ ಆಶ್ರಯ ಬೇಕಿಲ್ಲ, ಸಹಾಯ ಸಹಕಾರ ಬೇಕಿಲ್ಲ. ಇನ್ನೊಂದು ಯಾವುದೇ ರೂಪದಿಂದ ಅತಿಕ್ರಮಣ ಮಾಡೋ ಸಾಧ್ಯ ಇಲ್ಲ. ಆ ಪ್ರಕಾರ ಹೇಗದವ? ಪರಿಪೂರ್ಣ ಇದ್ದಾವೆ. ಇದರೊಳಗ ಯಾವುದೇ ಪ್ರಕಾರದ ಸಂದೇಹ ಇಲ್ಲ.
ಇದು ಭೂಮಿಕಾ ಇದೆ ರೀ, ನಮಗೆ ಬೇಕಾದದ್ದು ವಿಷಯಿಕ. ಇದರೊಳಗೆ ಯಾವುದೇ ಪ್ರಕಾರದ ಸಂದೇಹ ಇಲ್ಲ. ವಿಚಾರ ಮಾಡಿದರೆ ಛದ್ಮಸ್ಥನಿಗೂ ನಂಬಿಕೆ ಬರುವಂಥ ವಿಷಯ ಇದೆ ರೀ, ಹೌದೇನಿಲ್ರಿ? ವಿಚಾರ ಮಾಡಿದ್ರೆ ಛದ್ಮಸ್ಥನಿಗೂ ನಂಬಿಕೆ ಆಗುವಂಥ ವಿಷಯ ಇದೆ. ಹಾಗಾದ್ರೆ ಈಗ ಮುಂದೆ ಅದೇ ದ್ರವ್ಯದೊಳಗ ಜ್ಞಾನ ಪರಿಪೂರ್ಣ ಇರುವೊಳದೊಳಗ ದರ್ಶನಕ್ಕೆ ಅವಕಾಶ ಇಲ್ಲ, ಹೀಗೆ ಮಾತಿಲ್ಲ. ಇದೇನ್ರ ಜ್ಞಾನ ದ್ರವ್ಯದೊಳಗ ಪರಿಪೂರ್ಣ ಇದೆಯಲ್ಲ, ಕ್ಷೇತ್ರ ಸಾಪೇಕ್ಷ ಮತ್ತು ಕಾಲ ಸಾಪೇಕ್ಷ, ವೈಶಾಲ್ಯತೆಯಿಂದ ಮತ್ತು ಊರ್ಧ್ವತೆಯಿಂದ, ಹೌದೇನಿಲ್ಲ? ಜ್ಞಾನ ಜೀವ ದ್ರವ್ಯದೊಳಗ ಪೂರ್ಣ ರೂಪದಿಂದ ವ್ಯಾಪಿಸಿದ್ದ ಇದೆ. ಹಾಗಾದ್ರೆ ದರ್ಶನ ಗುಣ ಎಲ್ಲಿರೋದು? ಅರ್ಧ ಅರ್ಧ ಇಲ್ಲ. ಅರೆ, ವಸ್ತುವಿನ ಮಹಿಮಾ ಎಂಥದ್ದು ಇದೆ! ಈ ಮಹಿಮಾನ್ವಿತ ವಸ್ತು ಅನ್ಯ ದ್ರವ್ಯದ ಕ್ಷಣಿಕ ಪರ್ಯಾಯದ ಕಡೆಗೆ ವಿಮೋಹಿತ ಆಗ್ತಾ ಇರೋದ, ಅದುವೇ ನಿಜವಾಗಿ ಈ ಜೀವ ವಸ್ತುವಿಗೆ ತನ್ನ ಸಲುವಾಗಿ ತಾನು ಮಾಡುವಂಥ ಅನ್ಯಾಯ ಇದೆ. ಜ್ಞಾನಗುಣ ಎಷ್ಟು ದೊಡ್ಡದಿದೆ? ಜೀವ ದ್ರವ್ಯದಷ್ಟು. ಕಾಲ ಸಾಪೇಕ್ಷ, ಕ್ಷೇತ್ರ ಸಾಪೇಕ್ಷ. ಅರೆ, ವಿಷಯ ಗ್ರಹಣ ಆಗ್ಬೇಕ್ರಿ. ಶಬ್ದ ಅಲ್ಲ, ಶಬ್ದದ ಭಾವ. ಶಬ್ದಂತೂ ಬ್ರಹ್ಮ ಇದೇನೇ ಇದೆ, ಆದ್ರೆ ಆ ಪರಬ್ರಹ್ಮ, ಆ ವಸ್ತು, ವಾಚ್ಯ ರೂಪದ ವಸ್ತು, ಅರೆ ಅರ್ಥ ಸಮಯದ ಕಡೆಗೆ ಜ್ಞಾನ ಸಮಯದ ಪ್ರವೃತ್ತಿಯಾಗಬೇಕು. ಶಬ್ದ ಸಮಯದ ಮಾಧ್ಯಮದಿಂದ ಅಥವಾ ನಿಮಿತ್ತದಿಂದ ಅಥವಾ ಸಂಯೋಗದಿಂದ ಅರ್ಥ ಸಮಯದ ಕಡೆಗೆ ಜ್ಞಾನ ಸಮಯ ಕಾರ್ಯ ಮಾಡಬೇಕು. ದ್ರವ್ಯದ ಎಷ್ಟು ಶಕ್ತಿ ಇತ್ತಲ್ಲ ಅಷ್ಟೇ ಎಲ್ಲ ಗುಣದ್ದು ಅಷ್ಟು ಶಕ್ತಿ. ಪ್ರತಿಯೊಂದು ಗುಣದ ಕ್ಷೇತ್ರನೂ ಅಷ್ಟ, ಕಾಲನೂ ಅಷ್ಟ, ಶಕ್ತಿ ಅಷ್ಟೇ. ಅರೆ, ದ್ರವ್ಯದಷ್ಟೇ ಶಕ್ತಿ. ಯಾಕೆ? ದ್ರವ್ಯ ಯಾವ ಪ್ರಕಾರ ಅನಂತ ಗುಣಗಳನ್ನೊಳಗೊಂಡಿದೆಯೋ ಆ ಪ್ರಕಾರ ಪ್ರತಿಯೊಂದು ಗುಣ ಅನಂತ ಗುಣದ ಜೊತೆಗೆ ಅನ್ಯೋನ್ಯ ರೂಪದಿಂದ ಇದೆ. ಪಂಚಾಸ್ತಿಕಾಯನ ಇದಕ್ಕೆ ಆಧಾರ ಇದೆ. ಅನ್ಯೋನ್ಯ ರೂಪದಿಂದ ವರ್ತಿಸುವವು. ಇದು ದ್ರವ್ಯದ ಮಾತಾಯಿತು. ಇನ್ನು ವಿಭಾವ ಶಕ್ತಿ ಹೇಳ್ತಾ ಇದ್ದಾರಲ್ಲ, ಅದೆಲ್ಲಿದೆ? ಅದು ಎಲ್ಲಿದೆ ಅಂತಂದ್ರೆ, ಯಾವ ಪ್ರಕಾರ ಅನಂತ ಗುಣಗಳ ತ್ರಿಕಾಲ ವಿದ್ಯಮಾನತೆಗೆ ಒಂದರಿಂದ ಇನ್ನೊಂದಕ್ಕೆ ಬಾಧೆ ಇಲ್ಲವೋ, ಅದೇ ಪ್ರಕಾರ ಮೂರೂ ಕಾಲದ ಪರ್ಯಾಯ ಶಕ್ತಿಗೆ ವ್ಯಕ್ತ ಪರ್ಯಾಯದ ಯಾವ ಪ್ರಕಾರದ ಬಾಧೆ ಇಲ್ಲ. ಇನ್ನೊಂದು ಸಲ, ಮೂರೂ ಕಾಲದ ಪರ್ಯಾಯ ಶಕ್ತಿ ಏನು ದ್ರವ್ಯದೊಳಗ ಅಂತರ್ನಿಹಿತ ಇದೆಯೋ ಅದಕ್ಕೆ ವರ್ತಮಾನ ಪ್ರಗಟ ಪರ್ಯಾಯದ ಯಾವ ಬಾಧೆನೂ ಇಲ್ಲ, ಯಾವುದೂ ಬಾಧೆ ಇಲ್ಲ ಅಂಥೇಳಿ ಮಧ್ಯದೊಳಗೆ ಅಂತರ ಇಲ್ಲದನ ಅಶುದ್ಧ ಪರ್ಯಾಯದ ನಂತರ ಶುದ್ಧ ಪರ್ಯಾಯ ಬರ್ತಿದೆ. ಮಧ್ಯದೊಳಗೆ ಅಂತರ ಇಲ್ಲ, ಅಶುದ್ಧ ಪರ್ಯಾಯ ಇದೆ ಈ ವರ್ತಮಾನದೊಳಗೆ. ಅದು ಶಕ್ತಿ ರೂಪ ಭಾವಿ ಪರ್ಯಾಯಕ್ಕೆ ಏನ್ ಮಾಡ್ತಿದ್ದೀರಿ? ಇಂದು ವ್ಯಕ್ತಿ ಇದೆ, ಈ ಸಮಯದೊಳಗೆ ವ್ಯಕ್ತಿ ಇದೆ. ವರ್ತಮಾನದೊಳಗ ಅಶುದ್ಧ ಪರ್ಯಾಯ ಈ ಸಮಯದಲ್ಲಿ ವ್ಯಕ್ತ ಇದೆ. ಅದರ ಅನಂತರ ಅಂತರ ಇಲ್ಲ, ಅನಂತರ ಉತ್ತರವರ್ತಿ ಪರ್ಯಾಯ ಶುದ್ಧ ಆಗ್ತಿದೆ. ಹಾಗಾದ್ರೆ ಆ ಶುದ್ಧತ್ವ ಎಲ್ಲಿಂದ ಬಂತು? ಅದು ದ್ರವ್ಯದೊಳಗ ಗರ್ಭಿತ ಇತ್ತು, ಶಕ್ತಿ ರೂಪದಿಂದ. ದ್ರವ್ಯದೊಳಗೆ ಗರ್ಭಿತ ಇರ್ತ ಅರ್ಥಾತ್ ದ್ರವ್ಯದೊಳಗೆ ಪರ್ಯಾಯ ರೂಪದಿಂದ ಗರ್ಭಿತ ಇರ್ತಾರೆ. ಪರ್ಯಾಯ ಗರ್ಭಿತ ಯಾಕಂದ್ರು ಅಂತಂದ್ರ ವ್ಯಕ್ತ ಅಂತೂ ಒಂದೇ ಇರ್ತಿದೆ. ಗರ್ಭಿತ ಶಕ್ತಿ ಯಾಕಂದ್ರು ಅಂತಂದ್ರ ಪ್ರಗಟಂತೂ ಒಂದೇ ಇರ್ತಿದೆ ಅಲ್ಲ, ಪರ್ಯಾಯ. ಹಾಗಾದ್ರೆ ಮುಂದಿನ ಪರ್ಯಾಯಕ್ಕೆ ಆಧಾರ ಯಾರು? ಯಾವುದರ ಆಧಾರದಿಂದ ಬರ್ತಿದೆ ಅದು ಮುಂದಿನ ಪರ್ಯಾಯ?
ವರ್ತಮಾನದ ಆಧಾರದಿಂದೋ ಪರದ ಆಧಾರದಿಂದೋ ಇಲ್ಲ, ತನ್ನದೇ ಆದಂಥ ಶಕ್ತಿ ಇರ್ತದ ನೋಡ್ರಿ. ವರ್ತಮಾನದೊಳಗೆ ಯಾವ ಪರ್ಯಾಯ ಇದೆಯೋ ನಮಗೆ ತಿಳಿಯುವ ಸಲುವಾಗಿ ಅಶುದ್ಧ ಇದೆ ಅಂತೇಳಿ ಇಟ್ಕೊಳ್ಳೋಣ. ಇದ್ದೇ ಇದೆ, ಇರ್ತಿದೆ. ವರ್ತಮಾನದೊಳಗ ವ್ಯಕ್ತ ಪರ್ಯಾಯ ಅಶುದ್ಧ ಇದೆ. ಅನಂತರ ಉತ್ತರ, ಅರೆ ಅದರ ನಂತರ ಬರುವಂಥದ್ದ ಅಂತರ, ಮಧ್ಯದೊಳಗೆ ಒಂದೆರಡು ಸಮಯ ಹೋಗ್ತಾವ, ಹೀಗಿಲ್ಲ. ಅಂತರ, ಅದರ ನಂತರ ಬರುವಂತಹ ಯಾವ ಪರ್ಯಾಯ ಇದೆ ಆ ಪರ್ಯಾಯಕ್ಕ ಈ ವ್ಯಕ್ತ ಪರ್ಯಾಯ ಏನು ಬಾಧೆ ಮಾಡುವುದಿಲ್ಲ. ಯಾಕೆ? ಆ ಪರ್ಯಾಯದ ಶಕ್ತಿ ಗರ್ಭಿತ ಇದೆ ದ್ರವ್ಯದೊಳಗ. ಆ ಪರ್ಯಾಯ ಗರ್ಭಿತ ಇದೆ, ಪರ್ಯಾಯದೊಳಗೆ ಅದರದೇ ಆದಂಥ ಶಕ್ತಿ ಇದೆ ಅಂಥೇಳಿನ ಈ ಸಮಯದಲ್ಲಿ ಅಶುದ್ಧ ಪರ್ಯಾಯ ಇದೆ, ಮುಂದಿನ ಸಮಯದೊಳಗೆ ಶುದ್ಧ ಪರ್ಯಾಯ ಬರ್ತಿದೆ. ಅಶುದ್ಧ ಪರ್ಯಾಯ ಶುದ್ಧ ಪರ್ಯಾಯಕ್ಕೆ ಕಾರಣ ಆಗ್ತಿದೆ ಅಂದ್ರೆ ನಾವು ಆಗಮನ ಭಾಷೆಯಿಂದ ಬೇಕಾದ್ರೆ ಹೇಳ್ಬಹುದೇನ, ಅಶುಭವನ್ನು ಬಿಡಕಬೇಕು, ಶುಭದೊಳಗೆ ಬರಕಬೇಕು, ಶುಭದೊಳಗೆ ಬಾರದ ವಿನಃ ಶುದ್ಧದ ಪ್ರಾಪ್ತಿ ಆಗುವುದಿಲ್ಲ. ಆದ್ರೆ ಶುಭ ಅಶುದ್ಧ ಇದೆ, ಶುಭ ಏನಿದೆ ಅಶುದ್ಧ ಇದೆ. ಎರಡೇ ಭೇದ ಪರಿಣಾಮದೊಳಗ, ಒಂದು ಅಶುದ್ಧ ಒಂದು ಶುದ್ಧ. ಹಾಗಾದ್ರೆ ಅಶುದ್ಧದ ನಂತರ ಶುದ್ಧ ಬರ್ತಿದೆ ಅಂದ ಮೇಲೆ ಆ ಅಶುದ್ಧ ಶುದ್ಧಕ್ಕೆ ಜನ್ಮ ಕೊಡ್ತಿದೇನ? ಅಶುಭ ಕರ್ತಾ ಕರ್ತಾ ಶುಭ ಧಾಲತನೇ, ಶುಭ ಮಾಡ್ತಾ ಮಾಡ್ತಾ ಅಶುದ್ಧ ಆಗ್ತಿದೆ ಅನ್ಬೇಕಾದ್ರ ಅಶುಭ ಮಾಡ್ತಾ ಮಾಡ್ತಾ ಶುಭ ಆಗ್ತಿದೇನ, ಆಗ್ಬೇಕು ಅಂತೇಳಿ ಹೇಳ್ತಾರೆ. ಆದ್ರೆ ಆಗುವುದಿಲ್ಲ. ಯಾವ ಪರ್ಯಾಯದೊಳಗೆ ಬಹಳ ವಿಷಯದ ಸ್ಪಷ್ಟತೆ ಇದೆ, ಸುಂದರತೆ ಇದೆ. ಆದ್ರೆ ಇಷ್ಟು ನಮ್ಮದ ಜ್ಞಾನ ವಿಕಾಸಗೊಂಡಿದ್ರೂ ಕೂಡ ಆ ಸ್ಪಷ್ಟ ವಿಷಯವನ್ನ, ಸುಂದರ ವಿಷಯವನ್ನ ತಿಳಿಯದೆ ಅಸುಂದರತೆಯೊಳಗ ಮುಳುಗಿ ಹೋಗ್ತಾ ಇದೆ. ಯಾವ ಶುಭ ಪರಿಣಾಮ ಇದೆಯೋ ಅದು ಮುಂದಿನ ಅಶುಭ ಪರಿಣಾಮಕ್ಕೆ ಕಾರಣ ಆಗುವುದಿಲ್ಲ. ಯಾಕೆ ಅಂತಂದ್ರ ಆ ಅಶುಭ ಪರಿಣಾಮ ಆಗುವ ರೂಪದ ಶಕ್ತಿ ದ್ರವ್ಯದೊಳಗೆ ಅಂತರ್ಗರ್ಭಿತ ಇದೆ. ಯಾವ ಸಮಯದೊಳಗೆ ಅಶುಭ ಪರಿಣಾಮ ಇದೆಯೋ ಆ ಸಮಯದ ಅಶುಭ ಮುಂದಿನ ಸಮಯದ ಶುಭದ ಮೇಲೆ ಯಾವುದೇ ಪ್ರಕಾರದ ಉಪಕಾರ ಮಾಡೋದು, ಸಹಾಯ ಮಾಡೋದು ಸಾಧ್ಯ ಇಲ್ಲ. ಒಂದು. ಎರಡನೇದು, ಇದಕ್ಕಿಂತ ಸ್ಪಷ್ಟ ಏನಿದೆಪ್ಪ ಅಂತಂದ್ರ ಯಾವುದು ವ್ಯಯ ಆಗ್ತಿದೆ ಅದು ಉತ್ಪಾದಕ ಕಾರಣ ಹೇಗಾಗೋದ್ರೆ, ಯಾವುದು ವ್ಯಯ ಆಗ್ತಿದೆ ಅದು ಉತ್ಪಾದಕ ಕಾರಣ ಹೇಗಾಗೋದ? ಹಾಗಾದ್ರೆ ಆ ಉತ್ಪಾದಕ ಒಂದು ಕಾರಣ ಬೇಕು ಅಥವಾ ಬೇಡ? ಬೇಕು. ಏನದ? ಅದು ದ್ರವ್ಯದೊಳಗೆ ಅಂತರ್ಗರ್ಭಿತ ಶಕ್ತಿ. ದ್ರವ್ಯ 3 ಪ್ರಕಾರದ ಪರ್ಯಾಯಗಳಿಂದ ಯುಕ್ತ ಇದೆ. ಉತ್ಪಾದ, ವ್ಯಯ, ಧ್ರುವ. ಧ್ರುವದೊಳಗಿಂದ ಉತ್ಪಾದ ಆಗುವುದಿಲ್ರಿ, ತಿಳಿ. 3 ಧ್ರುವನೂ ಪರ್ಯಾಯ ಇದೆ ರೀ. ಧ್ರುವದೊಳಗಿಂದ ಉತ್ಪಾದ ಆಗುವುದಿಲ್ಲ. ಉತ್ಪಾದ ಸತ್, ವ್ಯಯ ಸತ್, ಧ್ರುವ ಸತ್. ಉತ್ಪಾದ ವ್ಯಯ ದ್ರವ್ಯ ಯುಕ್ತಂ ಸತ್, ಸದ್ದ್ರವ್ಯ ಲಕ್ಷಣ. ಈ 3 ಸತ್ಗಳನ್ನು ಒಳಗೊಂಡಿರುವಂತಹದ್ದು ಯಾವುದು ದ್ರವ್ಯ ಇದೆಯೋ ಆ ದ್ರವ್ಯದೊಳಗೆ ಶಕ್ತಿ ಇದೆ. ಏನ? ಧ್ರುವ ಇರೋದನ್ನು ಶಕ್ತಿ ಇದೆ, ಉತ್ಪಾದ ರೂಪದನು ಶಕ್ತಿ ಇದೆ, ವ್ಯಯ ರೂಪದನು ಶಕ್ತಿ ಇದೆ. ಹಾಗಾದ್ರೆ ಅಶುದ್ಧದ ವ್ಯಯ, ಶುದ್ಧದ ಉತ್ಪಾದ ಇದು ದ್ರವ್ಯದೊಳಗೆ ಇದೆ. ಇದು ಧ್ರುವದಿಂದನೂ ಬರುವುದಿಲ್ಲ. ಅಶುದ್ಧ ರೂಪದ ವ್ಯಯದಿಂದನೂ ಶುದ್ಧದ ಉತ್ಪಾದ ಆಗುವುದಿಲ್ಲ. ಅಶುದ್ಧದ ವ್ಯಯ ಆಗುವುದರಿಂದ ಶುದ್ಧದ ಉತ್ಪಾದ ಆಗ್ತಿದೆ, ಹೀಗೆ ಮಾತಿಲ್ಲ. ಅಶುದ್ಧದ ವ್ಯಯವಾಗುವ, ಶುದ್ಧದ ಉತ್ಪಾದ ಆಗುವ, ಧ್ರುವ ರೂಪದಿಂದ ಇರುವ 3 ಪ್ರಕಾರದ ಶಕ್ತಿ ದ್ರವ್ಯದೊಳಗೆ ಇದೆ ಅಂಥೇಳಿನ ಸತ್ ದ್ರವ್ಯ ಲಕ್ಷಣ. ಆ ದ್ರವ್ಯ ನೋಡ್ರಿ, ದ್ರವ್ಯದ ವಿಭಾಗ ಇದೆ ಸುಧಾತಯ್ಯದ. ಸಮಗ್ರ ದ್ರವ್ಯ ಅಲ್ಲ, ಸಮಗ್ರ ದ್ರವ್ಯ ಅಲ್ಲ. ಇಷ್ಟೆಲ್ಲ ಲಕ್ಷ್ಯದೊಳಗೆ ತಗೊಳ್ಳೋದಿದೆ. 3 ಕಾಲದಲ್ಲಿ ದ್ರವ್ಯವೇ ಇರ್ತಿದೆ, ಈ ಮಾತ ಸತ್ಯ. 3 ಕಾಲದಲ್ಲಿ ದ್ರವ್ಯವೇ ಇರ್ತಿದೆ. 3 ಕಾಲದಲ್ಲಿ ದ್ರವ್ಯ ಉತ್ಪಾದ ರೂಪದಿಂದ ಆಗ್ತಾ ಇರ್ತಿದೆ. 3 ಕಾಲದಲ್ಲಿ ದ್ರವ್ಯ ವ್ಯಯ ರೂಪದಿಂದ ಆಗ್ತಾ ಇರ್ತಿದೆ.
ಮೂರೂ ಕಾಲದಲ್ಲಿ ದ್ರವ್ಯ ಧ್ರುವ ರೂಪದಿಂದ ಇದೆ. ಧ್ರುವ ಅಂದ್ರೆ ದ್ರವ್ಯ ಅಲ್ಲ. ಯಾವ ಪ್ರಕಾರ? ಅರೆ ಸ್ಪಷ್ಟ ಇದೆ. ಉತ್ಪಾದ ಅಂದ್ರೆ ದ್ರವ್ಯ ಯಾವ ಪ್ರಕಾರ ಅಲ್ಲವೋ ಅದೇ ಪ್ರಕಾರ ಧ್ರುವ ಅಂದ್ರೆ ದ್ರವ್ಯ ಅಲ್ಲ. ಧ್ರುವ ಏನಿದೆ? ದ್ರವ್ಯದ ಒಂದು ವಿಭಾಗ ಇದೆ, ಒಂದು ಅಂಶ ಇದೆ. ಹಾಗಾದ್ರೆ ಅದನ್ನು ಬಿಟ್ಟು ಮತ್ತೆ ದ್ರವ್ಯ ಯಾವುದಿದೆ? ಅದನ್ನು ಬಿಟ್ಟ ದ್ರವ್ಯ ಮೂರೂ ಕಾಲದ ಉತ್ಪಾದ ವ್ಯಯ ರೂಪದ ಶಕ್ತಿಯನ್ನು ಒಳಗೊಂಡದ್ದು ಇದೆ. ಮೊನ್ನೆ ದಿವಸ ಹೇಳಿದ್ದಿತ್ತು, ಈ ಸಮಯದಲ್ಲಿ ರಾಗ ಆಗೋದು, ಮುಂದಿನ ಸಮಯದಲ್ಲಿ ಅಧಿಕ ರಾಗ ಆಗೋದು, ಅದರ ಮುಂದಿನ ಸಮಯದಲ್ಲಿ ಕಮ್ಮಿ ರಾಗ ಆಗೋದು, ಅದರ ಮುಂದಿನ ಸಮಯದಲ್ಲಿ ದ್ವೇಷ ಆಗೋದು. ಈ ಪ್ರಕಾರ ಪ್ರತಿ ಸಮಯದ ಪರ್ಯಾಯಗಳು ಯಾವ್ಯಾವ ರೂಪದಿಂದ ಆಗೋವು ಆಗ ದ್ರವ್ಯದೊಳಗೆ ಶಕ್ತಿ ಇದೆ. ಅದರ ವ್ಯಯ ಆದ ನಂತರ ಅವೆಲ್ಲ ಪಾರಿಣಾಮಿಕ ಭಾವರೂಪ ಆಗ್ತವೆ. ಆ ಪಾರಿಣಾಮಿಕ ಭಾವರೂಪ ಆಗ್ತಾವಲ್ಲ, ಅದು ದ್ರವ್ಯದ್ದೇ ಸ್ವಭಾವ. ದ್ರವ್ಯದ್ದನ ಇದೆ. ಆದರೆ ಆ ದ್ರವ್ಯ ಧ್ರುವದಿಂದ ಭಿನ್ನ ಇದೆ. ಧ್ರುವದಿಂದ ಭಿನ್ನ ಇದೆ. ಸಂಶಯ ಪಡುವ ಅವಶ್ಯಕತೆ ಇದೆ. ಉತ್ಪಾದದಿಂದ ಯಾವ ಪ್ರಕಾರ ದ್ರವ್ಯ ಭಿನ್ನ ಇದೆಯೋ, ಭಿನ್ನ ಅರ್ಥಾತ್ ಅಭಿನ್ನ ಇರುವಳದೊಳಗೂ ಭಿನ್ನ ಇದೆ. ಭಿನ್ನ ಅರ್ಥಾತ್ ಆ ದ್ರವ್ಯದೊಳಗ ಬರೇ ಉತ್ಪಾದ ಇಲ್ಲ, ವ್ಯಯನೂ ಇದೆ, ಧ್ರುವನೂ ಇದೆ ಅಂತೇಳಿ ಭಿನ್ನ ಅಂತಾರೆ. ಆದ್ರ ಅದ ಅಭಿನ್ನ ಹೇಗ ಅಂತಂದ್ರೆ ದ್ರವ್ಯ ಅಲ್ಲದ ಆ ಉತ್ಪಾದ ಆಗುವುದನ್ನ ಇಲ್ಲ. ಮತ್ತು ದ್ರವ್ಯದೊಳಗನ ವ್ಯಯ ಆಗ್ತಿದೆ ಅಂದಮೇಲೆ ಅದೆಲ್ಲ ವಿಚಿತ್ರ ರೂಪದಿಂದ ಉಳಿಯೋದಿಲ್ಲ. ನೋಡ್ರಿ, ಬಹಳ ಅದ್ಭುತ. ದ್ರವ್ಯವನ್ನು ನೀವು ಯಾವಾಗ ನೋಡ್ತೀರಿ, ಅಭೇದ ದ್ರವ್ಯವನ್ನ ಯಾವ ರೀತಿ ನೋಡೋದ, ಯಾವ ರೀತಿ ಅನುಭವದಲ್ಲಿ ತಗೊಳ್ಳೋದ ದ್ರವ್ಯವನ್ನ, ಅದು ಹೇಗಿದೆಯೋ ಹಾಗೆ ಹೇಗಿದೆ. ಹಾಗಾದ್ರೆ ಅದೇ ಮೂರೂ ಕಾಲದಲ್ಲಿ ಅವ್ಯಾಬಾಧ ರೂಪದಿಂದ ಇರುವಂತಹ ಅನಂತ ಗುಣಗಳ ಸುಂದರ ನಿಲಯ ಇದೆ ರೀ ದ್ರವ್ಯ ಅಂದ್ರೆ. ಅಭೇದ ದ್ರವ್ಯ ಇಷ್ಟೇ ಇದೆ ರೀ, ಇಷ್ಟೇ ಅನುಭವದೊಳಗೆ ಬರ್ತಿದೆ, ಇಷ್ಟೇ ಜ್ಞಾನದೊಳಗೆ ಬರ್ತಿದೆ, ಇಷ್ಟೇ ದರ್ಶನದ ವಿಷಯ, ಈ ಶ್ರದ್ಧೆಯ ವಿಷಯ ಇದೆ ರೀ. ಹಾಗಾದ್ರೆ ಅದರಲ್ಲಿ ಪರ್ಯಾಯ ಹಿಂದಿನ ಕಾಲದ್ದು ಆಗಿ ಹೋದದ್ದು, ಮುಂದಿನ ಕಾಲ ಭವಿಷ್ಯ ಕಾಲದ್ದು ಆಗುವಂಥವ ಪರ್ಯಾಯ ಅದಾವೇನಿಲ್ಲ? ಇಲ್ಲ. ಅದಾವೇನಿಲ್ಲ? ಇಲ್ಲ. ಯಾಕೆ? ಹಿಂದಿನ ಕಾಲದೊಳಗ ಭೂತಕಾಲದೊಳಗೆ ಆಗಿ ಹೋದದ್ದು ಎಲ್ಲ ದ್ರವ್ಯ ರೂಪ ಆಗಿಬಿಟ್ಟಿದ್ದಾವೆ, ಪಾರಿಣಾಮಿಕ ಭಾವರೂಪ ಆಗಿಬಿಟ್ಟಿದ್ದಾವೆ. ಭವಿಷ್ಯದೊಳಗ ಆಗೋ ಎಲ್ಲ ಶಕ್ತಿ ರೂಪದಿಂದ ಇದ್ದಾವೆ, ವ್ಯಕ್ತ ಇಲ್ಲ. ಹಾಗಾದ್ರೆ ದ್ರವ್ಯ ಎಷ್ಟು ಸುಂದರ ಇದೆ. ಮೂರೂ ಕಾಲದಲ್ಲಿ ಅವ್ಯಾಬಾಧ ರೂಪ ಇರುವಂಥ ಅನಂತ ಗುಣಗಳ ಸುಂದರ ನಿಲಯ ಇದೆ. ಪೀಕೆ ಆದ್ರೆ ಪರ್ಯಾಯ ರೂಪದಿಂದ ಅಲ್ಲ, ಪರ್ಯಾಯ ರೂಪದಿಂದ ಅಲ್ಲ. ಹಾಗೆ ಪೀಕೆ ಬೈತಾರೆ ತನ್ನ ಸ್ವರೂಪದಿಂದ. ನೀವು ಯಾವಾಗ ನೋಡಿದ್ರೂ ಅದು ಶುದ್ಧನೇ ಇದೆ, ಅದು ಶುದ್ಧನೇ ಇದೆ. ಅನಂತ ಕಾಲದಲ್ಲಿ ಆಗಿ ಹೋದಂಥ ಅಶುದ್ಧ ಪರ್ಯಾಯಗಳ ಹೊರಗಡೆ ಎಲ್ಲೂ ಹೋಗಿಲ್ಲ, ಅವು ದ್ರವ್ಯದೊಳಗನ ಅದವು. ಅದರ ಅಶುದ್ಧತೆ ಒಂದು ಅಂಶ ಕೂಡ ದ್ರವ್ಯದೊಳಗೆ ಇಲ್ಲ ಅಂಥೇಳಿ ಆ ದ್ರವ್ಯ ಏಯತ್ತ ನಿಶ್ಚಯಗದೋ ಸಮವೋ ಸಂವತ್ಥ ಸುಂದರೋ ಲೋಕಿ. ಯಾವಾಗ ನೋಡಿದರೂ ಪರಿಪೂರ್ಣ, ಯಾವಾಗ ನೋಡಿದರೂ ಸುಂದರ, ಯಾವಾಗ ನೋಡಿದರೂ ಶುದ್ಧ ಅಂಥ ವಸ್ತು ರೀ. ನಿನ್ನೆ ಇಟ್ಟಿರ್ತೇವೆ, ತಿನ್ಲಿಕ್ಕೆ ಆಗೋದಿಲ್ಲ ಹಣ್ಣ, ಬಾಳೆಹಣ್ಣ, ಅದನ್ನು ಇವತ್ತು ನೋಡಿದರೆ ನಿನ್ನಿಟ್ಟ ಹಾಗೆ ಇರುವುದಿಲ್ಲ. ಆದ್ರೆ ಆ ದ್ರವ್ಯ ನಿನ್ನೆ ಯಾರು ನೋಡಿದರೋ ಅವರಿಗೂ ಸುಂದರನೇ ಇತ್ತು, ಭೂತಕಾಲದ ಅನಂತ ಕಾಲದ ಮೊದಲು ನೋಡಿದರೋ ಅವರಿಗೂ ಸುಂದರನೇ ಇದೆ, ಈಗ ಯಾರು ನೋಡ್ತಾ ಇದ್ದಾರೆ ಅವರಿಗೂ ಸುಂದರನ, ಭವಿಷ್ಯದ ಯಾವ್ಯಾವ ಕಾಲದೊಳಗೆ ಯಾರ್ಯಾರು ನೋಡೋರಿದ್ದಾರೆ ಅವರೆಲ್ಲರಿಗೂ ಅಂಥ ವಸ್ತು ಲೋಕದೊಳಗೆ ಯಾವುದಿದೆ? ಅನ್ಯ ದ್ರವ್ಯಂತೂ ನಮಗೆ ಅನುಭವ ಗೋಚರ ಇಲ್ಲ. ಹೌದ್ರೆ? ಎಲ್ಲ ದ್ರವ್ಯ ಶುದ್ಧನ ಅದಾವಲ್ಲ ಅನ್ಬಹುದು ನೀವು.
ಅನ್ಯ ದ್ರವ್ಯಂತೂ ನಮಗೆ ಅನುಭವ ಗೋಚರ ಇಲ್ಲ. ಒಂದು ಮಾತು, ಅನ್ಯ ದ್ರವ್ಯವನ್ನ ಹೇಗಿದೆಯೋ ಹಾಗೆ ತಿಳಿಯುವುದರಿಂದ ನಮ್ಗೆ ಯಾವ ಲಾಭ ಹಾನಿನೂ ಇಲ್ಲ. ಹಾಗಾದ್ರೆ ನಮಗೆ ಅನುಭವ ಗೋಚರ ಅನ್ಯ ದ್ರವ್ಯದ ರೂಪಿ ದ್ರವ್ಯದ ಪುದ್ಗಲ ದ್ರವ್ಯದ ಪರ್ಯಾಯ ಮಾತ್ರ ಇದೆ. ಹಾಗಾದ್ರೆ ನಮಗೆ ಅನುಭವ ಗೋಚರ ನಾವೀಗ ಯಾವುದನ್ನು ಮಾಡಿಕೊಳ್ಳೋದಿದೆ? ನಿಜ ಪರ್ಯಾಯವನ್ನೋ, ಪುದ್ಗಲದ ಪರ್ಯಾಯವನ್ನೋ, ಅಥವಾ ನಿಜ ದ್ರವ್ಯವನ್ನ? ಇಷ್ಟು 3 ಆಪ್ಷನ್ ಅದಾವ ನೋಡ್ರಿ. ಈ 3 ಇದ್ದದ್ದು 2 ಮಾಡಬೇಕಾದ್ರೆ ಪರದ್ರವ್ಯ ಮತ್ತು ಪರಭಾವ ಎಲ್ಲ ಅಲ್ಲೇ ಹೋದವ್ರು. ಇಲ್ಲಿ ಉಳಿಕೆ ಯಾವುದ? ಒಂದು ನಿಜ ದ್ರವ್ಯ. 2 ವಿಭಾಗ ಅದಾವ. ಹೊರಗೆ ನೋಡಿದ್ರೆ ಪರಭಾವನೂ ಅದಾವ, ಪರದ್ರವ್ಯನೂ ಅದಾವ. ಒಳಗೆ ನೋಡಿದ್ರೆ ಪರಭಾವದ್ದು ಪ್ರವೇಶ ಇಲ್ಲ. ಅವಿದ್ಯಮಾನ ಅವಿದ್ಯಮಾನ ಅವಿದ್ಯಮಾನ, ಅಲ್ಲಿ ಯಾವುದರದ್ದು ಪ್ರವೇಶ ಇಲ್ಲ, ಸ್ಪರ್ಶ ಇಲ್ಲ, ಪ್ರವೇಶ ಇಲ್ಲ. ಹಾಗಾದರೆ ವಿಭಾವ ರೂಪ ಶಕ್ತಿ ಎಲ್ಲಿದೆ? ಕರ್ಮದ ಕಾರಣದಿಂದ ವಿಭಾವ ಆಗ್ತಿದೆಯೋ? ವರ್ತಮಾನ ಪರ್ಯಾಯ ವಿಭಾವ ರೂಪ ಇದೆ ಅಂದಮೇಲೆ ಭವಿಷ್ಯದ ಪರ್ಯಾಯ ವಿಭಾವ ರೂಪನ ಆಗ್ಬೇಕು, ಹೀಗಿದೆಯೋ? ವರ್ತಮಾನ ಪರ್ಯಾಯದ ಪ್ರಭಾವನ ಅದರ ಹಿಂದನ ಬರ್ತಾ ಇರುವಂಥ ಪರ್ಯಾಯದ ಮೇಲೆ ಬೀಳುವುದಿಲ್ಲ ಅಂದಮೇಲೆ ಅನ್ಯ ದ್ರವ್ಯದ ಪ್ರಭಾವ ಈ पर्यायದ ಮೇಲೆ याग मिळवतले. पण आत्मदर्शन झाले जे सम्यक दर्शन पर्याय झाली त्याचं धून राहतो, त्याचा प्रभाव थोडा कथन ಇದೆ. ಆತ್ಮದರ್ಶನ ಆದ ನಂತರ ಭಾವಿ ಪರ್ಯಾಯಗಳ ಮೇಲೆ ಅದರ ಪ್ರಭಾವ ಬೀಳ್ತಿದೆಯೋ ಅಥವಾ ಇಲ್ಲ, ಇದು ವಿಚಾರ ವಸ್ತು ರೂಪದಿಂದ ಮಾಡಿದರೆ ಸರ್ವಥಾ ಇಲ್ಲ ಅಂತ ಹೇಳುತ್ತಾರೆ. ಆದರೆ ಅನುಭವದ ರೂಪದಿಂದನೂ ಹೇಳಿದರೆ ಅದರ ಪ್ರಭಾವ ಅದರ ಮೇಲೆ ಬೀಳಬಹುದಾಗಿದೆ. ಕಥಂಚಿತ್ ಯಾವುದೋ ರೂಪದಿಂದ. ಇನ್ನೊಂದು ರೂಪದಿಂದ ಹೇಳಿದರೆ ಯಾವುದ ಅನಾದಿ ಕಾಲದಿಂದ ಅನ್ಯ ದ್ರವ್ಯದ ಕಡೆಗೆ ಸುಖ ದೃಷ್ಟಿಯಿಂದ ಈ ಜೀವ ನೋಡ್ತಿದ್ದನೋ ಆ ಸಮಗ್ರ ಸುಖ ಅನಂತ ಕಾಲದೊಳಗೆ ದೊರಕದೇ ಇರುವಂತಹ ಸುಖ ಇಲ್ಲಿ ಒಳಗನ ಸಿಕ್ಕ ನಂತರ ಅದರದ ಪ್ರತ್ಯಕ್ಷ ಸಂವೇದನ ಆತ್ಮನ ಸರ್ವ ಪ್ರದೇಶದೊಳಗೆ ಆದ ನಂತರ ಅಲ್ಲೇ ಯಾವುದು ಶಕ್ತಿ ರೂಪದಿಂದ ಇತ್ತೋ ಆ ಸಮಯದೊಳಗೆ ಭಾವಿ ಪರ್ಯಾಯದ ಶಕ್ತಿ ರೂಪದಿಂದ ಇತ್ತೋ ಅದರ ಮೇಲೆ ಪ್ರಭಾವ ಆಗೋದೇನಿಲ್ರಿ? ಆಗೋದನ್ನ ಅರೇ ಆತ್ಮನ ಸರ್ವ ಪ್ರದೇಶದೊಳಗ ಅದರದ ಪ್ರಭಾವ ಆಗಿದೆ. ಯಾವುದರದ? ಸುಖ ಸಂಚೇತನದ. ಆ ಸುಖ ಎಂದಿನಿಂದ ಬೇಕಾಗಿತ್ತು? ಅನಂತ ಕಾಲದಿಂದ. ಅದರ ಸಲುವಾಗಿ ಎಲ್ಲಿ ನೋಡ್ತಿತ್ತು? ಹೊರಗೆ ನೋಡ್ತಿತ್ತು. ಆ ಹೊರಗೆ ನೋಡುವುದರಿಂದ ಅದಕ್ಕೇನಾಗಿತ್ತು? ಬರೇ ದುಃಖ 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 ಆಕುಲತೆ ನಿಂದೆ ಆದದ್ದು ಇತ್ತು. ಅದು ಎಲ್ಲದರಿಂದ ತ್ರಸ್ತಾಗಿ ಹೋಗಿರುವಂತಹ ಪರ್ಯಾಯ ಸಮೂಹ ಅಂದ್ರೆ ಅಥವಾ ದ್ರವ್ಯದ ಪ್ರದೇಶವೇ. ಯಾವಾಗ ಸ್ವಭಾವದ ಸನ್ಮುಖ ಆಗುವಂಥ ಒಂದು ಪರ್ಯಾಯ ಸ್ವಯಂ ಸ್ವಭಾವ ಸನ್ಮುಖ ಆಗಿ ನಿರಾಕುಲ ಶಾಂತಿ ಅತೀಂದ್ರಿಯ ಆನಂದ ಆತ್ಮನ ಅರೂಪಿ ಅಸಂಖ್ಯ ಪ್ರದೇಶದೊಳಗ ಆ ಆನಂದ ರಸ ಉಕ್ಕಿ ಹೊರಚಿಮ್ಮಿದ ನಂತರ ಪ್ರದೇಶವನ್ನೆಲ್ಲ ತಣಿಸಿದ ನಂತರ ಅದೇ ಪ್ರದೇಶದಲ್ಲಿ ಭಾವಿ ಪರ್ಯಾಯವಾಗುವ ಯಾವ ಶಕ್ತಿ ಇತ್ತೋ ಅದರೊಳಗೆ ಬದಲಾವಣೆ ಆಗೋದೇನಿಲ್ಲ, ಹಾಗೇ ಆಗೋದ್ರಿ. ನೋಡ್ರಿ, ಅದರದ ಪ್ರಭಾವ ಹಾಗೇ ಆಗೋದು. ಮಳೆ ಎಲ್ಲಿ ಬೀಳುತ್ತಿದೆ ಅಲ್ಲಿ ತಣ್ಣಗಾಗೋದು ಅಥವಾ ಇಲ್ರಿ? ಮಳೆ ಬಿದ್ದ ನಂತರ ತಣ್ಣಗಾಗೋದೇನಿಲ್ಲ, ಭೂಮಿ ಹಸಿ ಆಗೋದೇನಿಲ್ಲ. ಅರೇ ಹಾಗಾದ್ರೆ ಈ ಅತೀಂದ್ರಿಯ ಆನಂದದ ಮಳೆ ಆತ್ಮನ ಸರ್ವ ಪ್ರದೇಶದೊಳಗ ಉಕ್ಕಿ ಚಿಮ್ಮಿ ಬರ್ತಿದೆ ಆನಂದದ ಅಲೆ. ಆಗ ಅಲ್ಲೇ ಇರುವಂಥ ಭಾವಿ ಪರ್ಯಾಯ ಒಂದೇ ಅಲ್ಲ, ಮುಂದಿನ ಕಾಲದ್ದು ಯಾವ್ಯಾವ ಪರ್ಯಾಯಗಳ ಶಕ್ತಿ ರೂಪದಿಂದ ಇದಾವೆ ಅಂತ ಹೇಳಿತ್ತಲ್ಲ, ಆ ಶಕ್ತಿಯೊಳಗೆ ಏನಾದರೂ ಆಗೋದು ಅಥವಾ ಇಲ್ಲ.
ಆಗೋದು ಅಥವಾ ಇಲ್ಲ, ಪ್ರಯೋಗ, ಪ್ರತ್ಯಕ್ಷ ಪ್ರಯೋಗ ತಮ್ಮಲ್ಲೇ ನೋಡುವುದು. ಅನಂತ ಕಾಲದೊಳಗೆ ಎಂದೂ ಸಿಗದೇ ಇರುವಂಥ ಆನಂದಾಮೃತದ ಪ್ರಾಪ್ತಿ ಆದ ನಂತರ ಯಾವ ಅನಂತ ಗುಣಗಳ ಅಭೇದ ಪುಂಜನಾದಂಥ ಭಗವಾನ್ ಆತ್ಮನಲ್ಲೇ ಅನಂತ ಕಾಲದಿಂದ ವಿಭಾವ ವಿಭಾವ ಅಶುದ್ಧ ಸಂಕ್ಲೇಶ ಆಕುಲ ವ್ಯಾಕುಲತೆ ಖಲ್ವಲ್ ಅಂಥ ಪರ್ಯಾಯಗಳಿಂದ ತ್ರಸ್ತಾಗಿ ಹೋದಂತೆತ್ತು ಆತ್ಮನ ಅರೂಪಿ ಅಸಂಖ್ಯ ಪ್ರದೇಶ. ಒಂದೇ ಒಂದು ಶುದ್ಧ ಪರ್ಯಾಯದ ಮೂಲಕ ಅತೀಂದ್ರಿಯ ಆನಂದದ ಸಂವೇದನ ಆತ್ಮನ ಸರ್ವ ಪ್ರದೇಶದೊಳಗ ಆಯಿತು ಅಂತಂದ್ರ ಆ ಪ್ರದೇಶಗಳಲ್ಲಿನ ಶಕ್ತಿ ರೂಪದಿಂದ ಭಾವಿ ಪರ್ಯಾಯಗಳ ಇರುಳೆದೊಳಗ ಅವುಗಳ ಮೇಲೆ ನಿಯಮದಿಂದ ಪ್ರಭಾವ ಆಗ್ತಿದೆ. ಅದೇ ಕ್ಷೇತ್ರದೊಳಗ ಏಕಕ್ಷೇತ್ರಾವಗಾಹ ರೂಪದಿಂದ ಇರುವಂಥ ಕಾರಣ ವರ್ಗನಗಳಿಂದ ನಿರ್ಮಿಸಲ್ಪಟ್ಟಿರುವಂಥ ಕರ್ಮದ ಮೇಲೆ ಕೂಡ ಪ್ರಭಾವ ಆಗ್ತಿದೆ. ಅದೇ ಕ್ಷೇತ್ರದಲ್ಲಿ ಏಕಕ್ಷೇತ್ರಾವಗಾಹ ರೂಪದಿಂದ ಇರುವಂಥ ಮನೋವರ್ಗನ ನಿರ್ಮಿತ ಮನುಷ್ಯನ ಮೇಲೇನೂ ಪರಿಣಾಮ ಆಗ್ತಿದೆ, ವಚನದ ಮೇಲೇನೂ ಪರಿಣಾಮ ಆಗ್ತಿದೆ, ಕಾಯದ ಮೇಲೇನೂ ಪರಿಣಾಮ ಆಗ್ತಿದೆ. ಅಂಥೇಳಿನ ಆತ್ಮಾನುಭೂತಿ ಸಂಪನ್ನ ಜೀವದ ಎಲ್ಲ ಕಾರ್ಯಗಳ ಆತ್ಮಾನುಭೂತಿಯಿಂದ ಪ್ರಭಾವಿತ ಆಗಿರುವಂಥವೇ ಇರ್ತವೆ. ಅದು ಜ್ಞಾನಿಗಳಿಗೆ ಕಾಣಿಸ್ತಿದೆ ರೀ. ಅಜ್ಞಾನಿಗಳೇ ನಮ್ಮ ಹಾಗೇನ ಅದನ್ನೆಲ್ಲ ಅನ್ನಿಸ್ತಿದೆ. ನಮ್ಮ ಹಾಗೆ ಭೋಗಿಸ್ತಾ ಇದ್ದಾನೆ, ಚೌಕಾಶಿ ಮಾಡ್ತಾನೆ, ಏನಾದರೂ ಕೊಳ್ಳೋದಿತ್ತು ಅಂತಂದ್ರೆ ನಮ್ಮ ಹಾಗೇನ ಅದನ್ನೆಲ್ಲ ಅನ್ನಿಸ್ತಿದೆ. ಜ್ಞಾನಿಗಳಿಗೆ, ಕೇವಲ ಜ್ಞಾನಿ ಮತ್ತು ಭಾವಶುದ್ಧ ಜ್ಞಾನಿಗೆ ಅವನು ಹೇಗೆ ಕಾಣಿಸ್ತಾನೋ, ಅರೆ ಇವು ಎಷ್ಟು ಬದಲಾಗಿದ್ದಾನಲ್ಲ, ಇವು ಆ ಕಡೆ ಹೊರಟ ಈ ಕಡೆ ಬರ್ತಾ ಇದ್ದಾನಲ್ಲ ಅಂಥೇಳಿ ಕಾಣಿಸ್ತಾನೆ. ಅಂಥೇಳಿ ಅಜ್ಞಾನಿ ಮತ್ತು ಆಗಮಜ್ಞಾನಿಗೆ ಸಮ್ಯಕ್ ದೃಷ್ಟಿಯ ಚೇಷ್ಟೆಗಳೆಲ್ಲ ನಿರ್ಜರೆಯ ಕಾರಣರೂಪ ಇದ್ದಾವೆ ಅಂಥೇಳಿ ಹೇಳಿದ್ರೆ ವಿಶ್ವಾಸವೇ ಆಗುವುದಿಲ್ಲ. ಮಾಡಿ ಗುರುಜಿವ ಪ್ರವಚನದಾಗ ಬಂತು, ಯಾವ ವೇಳೆ ಕೇವಲ ಜ್ಞಾನ ಮಾಡ್ಕೊತಾನಲ್ಲ ಅಂತ 48 ಮಿನಿಟ್ ಹೋಗ್ತಿದ್ವಿ. ಆ ವೇಳೆ ಇಷ್ಟು ಅನಾದಿದಿಂದ ಶಿವದ ಚಲೋ ಅಂದಿರ್ತೈತಲ್ಲ, ಅವೊಂದು ಭಾವ ಬಂದು ಬಿಡ್ತೈತಿ. ಮತ್ತು ಅಲ್ಲಿಂದ ಶುಭದಿಂದ ಲಾಭ, ರಾಗದಿಂದ ಲಾಭ, ರಾಗದಿಂದ ಲಾಭ. ಆತ್ಮಾನುಭೂತಿ ಆದ ನಂತರ ಕೂಡ ಅಂಥೇಳಿ ಅಲ್ಲಿ ವಿಷಯ ಇದೆ ರೀ. ಆದ್ರ ಭೂತತ್ತಮಶಿದೋ ಖಲು ಸಮ್ಮಾನಿಷ್ಠಿ ಜೀವೋ ಅಂಥೇಳಿ ಹೇಳಿದರಲ್ಲ ಕುಂದಾಚಾರ್ಯರು. ಭೂತಾರ್ಥದ ಆಶ್ರಯ ಅವ ಮಾಡಿದ ಅಂಥೇಳಿ ಅವನು ಸಮ್ಯಕ್ ದೃಷ್ಟಿ ಇದ್ದಾನೆ. ಸಮ್ಯಕ್ ದೃಷ್ಟಿ ಇದ್ದಾನೆ ಅಂಥೇಳಿ ಆ ರಾಗವನ್ನು ಅವನು ತಿಳಿತಾನೆ. ಯಾವ ರಾಗವನ್ನ, ಅದು ಯಾವುದನ್ನ ನಡುವು ಬರ್ತಾ ಇದೆಯಲ್ಲ ಅದು. ಆತ್ಮ ಸಾಧಕನ ರೀತಿ, ಮೋಕ್ಷ ಮಾರ್ಗದ ರೀತಿ ಬೇರೆ ಇದೆ. ಜನರನ್ನು ಒಪ್ಪಿಸೋ ಸಲುವಾಗಿ, ಜನರನ್ನು ಪ್ರಭಾವಿತ ಮಾಡುವ ಸಲುವಾಗಿ, ಜನರ ಕಡೆಯಿಂದ ಧರ್ಮಾತ್ಮ ಅನ್ನಿಸಿಕೊಳ್ಳುವ ಸಲುವಾಗಿ ಒಂದು ಅಂಶ ಮಾತ್ರ ಕೂಡ ಪ್ರವೃತ್ತಿ ಅವು ಮಾಡುವುದಿಲ್ಲ. ಜನರದ ಅಷ್ಟೇ ಅಲ್ಲ, ಜನರ ಮಾರ್ಗದ ಮೇಲೆ ನಡೆಯುವ ಸಲುವಾಗಿ ಯಾವುದೂ ಕೃತ್ರಿಮವಾದಂಥ ಪ್ರಯತ್ನ ಅವನಲ್ಲಿ ಇರುವುದಿಲ್ಲ. ಇದು ಧರ್ಮದ ವಿಶೇಷತೆ ಇದೆ. ಆದರೆ ಜನರ ಮಾರ್ಗದ ಮೇಲೆ ಅಂತಃತತ್ವದ ಅನುಭೂತಿಯ ಪೂರ್ವಕ ಅವು ಸ್ವಾಭಾವಿಕವಾಗಿಯೇ ನಡೀತಾ ಇರ್ತದೆ. ಜನರ ಹೇಳಿದ ಮಾರ್ಗದ ಮೇಲೆ, ಜನರು ಸಾಗಿ ಹೋದ ಮಾರ್ಗದ ಮೇಲೆ ನಡೆಯುವ ಸಲುವಾಗಿ ಅವನು ಕೃತ್ರಿಮವಾಗಿ ಯಾವ ಪ್ರಯತ್ನ ಮಾಡುವುದಿಲ್ಲ. ಅಂತಃತತ್ವದ ಅನುಭೂತಿ ಸಮ್ಮಾಯಿಷ್ಠಿ ಹವದಿ ಜೀವೋ ಏನು ಹೇಳಿದರು. ಅವನು ಸಮ್ಯಕ್ ದೃಷ್ಟಿ. ಅರೆ ಯಾಕೆ ಭೂತಾರ್ಥವನ್ನು ಆಶ್ರಯ ಮಾಡಿದ್ದಾನೆ, ಭೂತಾರ್ಥವನ್ನು ಆಶ್ರಯಿಸಿ. ಹಾಗಾದ್ರೆ ಅವನ ಆಚರಣೆ ಎಲ್ಲ ಹೇಗಿದೆ,
ಜನರ ಮಾರ್ಗದ ಅನುರೂಪನ ಇದೆ. ಇನ್ನೂ ಸ್ವಲ್ಪ ಸ್ಪಷ್ಟ ಹೇಳಿದ್ರೆ ಅವನ ಆಚರಣೆ ಏನಿದೆ ಅದುವೇ ಮಾರ್ಗ ಇದೆ. ಜನರ ಹೇಳಿದ ಮಾರ್ಗ ಇದೆ, ಜನರ ಹೇಳಿದ ಮಾರ್ಗದ ಅನುರೂಪವೇ ಇದೆ ಅಂಥೇಳಿ ಮೊದಲು ಹೇಳಿತು. ಇನ್ನೊಂದಿಷ್ಟು ಸ್ಪಷ್ಟ ಮಾಡಿದರೆ ಇನ್ನು ಅದು ಜನರ ಹೇಳಿದ ಮಾರ್ಗವೇ ಇದೆ, ಅನುರೂಪ ಅಲ್ಲ, ಮಾರ್ಗವೇ ಇದೆ. ಚರಣಾನುಯೋಗದಲ್ಲಿ ಜನರ ಯಾವ ರೀತಿ ಹೇಳಿದರೋ ಮಾರ್ಗ ಆ ರೀತಿ ಅವ ನಡೆಯುವುದಿಲ್ಲ. ಆದರೆ ಅವ ನಡೆಯುವ ಮಾರ್ಗ ಜನರು ಹೇಗೆ ಹೇಳಿದರೋ ಹಾಗೇ ಇದೆ. ಇದಕ್ಕೆ ಉದಾಹರಣೆ ಅದುವೇ ಇದೆ. ಯಾವುದ? ಸ್ವಯಂಭೂ ರಮಣ ಅಥವಾ 2.5 ದ್ವೀಪದಿಂದ ಆಚೆಯ ದ್ವೀಪ ಸಮುದ್ರಗಳಲ್ಲಿ ಇರುವಂಥ ಯಾವ ತಿರಿಯಂಚಗಳಿದಾವೆಯೋ, ಯಾಕೆ 2.5 ದ್ವೀಪದಿಂದ ಆಚೆ ಮನುಷ್ಯರು ಇಲ್ಲವೇ ಇಲ್ಲ, ಯಾವ ತಿರಿಯಂಚಗಳಿದಾವೆಯೋ ಅವುಗಳಲ್ಲಿ ಅಸಂಖ್ಯ ತಿರಿಯಂಚ ಪಂಚಮ ಗುಣಸ್ಥಾನ ವರ್ತಿ ಅದವಲ್ಲ. ಹಾಗಾದ್ರೆ ಆ ಪಂಚಮ ಗುಣಸ್ಥಾನ ಯೋಗ್ಯ ಬೋಧ ಅವುಗಳಿಗೆ ಜಿನೋಪದೇಶದಿಂದ ಸಿಕ್ಕಿತೋ ಅಥವಾ ಆ ಪಂಚಮ ಗುಣಸ್ಥಾನ ಯೋಗ್ಯ ಆಚರಣೆ ಜಿನೋಪದೇಶದ ಅನುಸಾರನ ಇದೆ? ಹೇಗೆ? ಅರೆ ಜಿನೋಪದೇಶ ಬೇಕಿಲ್ಲ, ಒಳಗಡೆ ಇದಾನಲ್ಲ ಜಿನ, ಅರೆ ಆತ್ಮಸ್ಥಿರತೆ ಎಷ್ಟೆಷ್ಟು ಅವನಲ್ಲಿ ದೃಢ ಆಗ್ತಿದೆಯೋ, ಆತ್ಮನ ಅನುಭೂತಿ ಪೂರ್ವಕ ಆ ಆತ್ಮನಲ್ಲಿ ಎಷ್ಟೆಷ್ಟು ಸ್ಥಿರತೆ ಆಗ್ತಾ ಹೋಗ್ತಿದೆಯೋ ಅಷ್ಟಷ್ಟ ಕಷಾಯ ಚೌಕಡಿಗಳಲ್ಲಿ ಶಿಥಿಲತೆ ಬರ್ತಿದೆ, ಅಶುದ್ಧತೆ ಬಿಟ್ಟು ಹೋಗ್ತಿದೆ. ಅಶುದ್ಧತೆ ಶುದ್ಧತೆ ಬಾಹ್ಯ ವಸ್ತುವಿನ ಗ್ರಹಣ ತ್ಯಾಗದೊಳಗೆ ಇರುವುದಿಲ್ಲರಿ. ಕಷಾಯ ಚೌಕಡಿಯ ಪ್ರಭಾವ ಇದೆ ಅದ. ಯಾವುದ? ಅಶುದ್ಧತೆ ಅಥವಾ ಕಷಾಯ ಚೌಕಡಿ ಹೊರಟು ಹೋಗುವುದರ ಪ್ರತೀಕ ಇದೆ ಶುದ್ಧತೆ. ಹೊರಟು ಹೋಗಿರುವುದರಿಂದ ಆದದ್ದು ಇದೆ ಅದು ಶುದ್ಧತೆ. ಹೊರಗಿನ ನೋಡಿ ಕಲಿತ ಏನು ಮಾಡೋದಿದೆ? ಅದರಿಂದ ಏನಾಗ್ತಿದೆ? ಜೀವನಿಗೆ ಆಕುಲತೆ ಆಗ್ತಿದೆ, ದುಃಖ ಆಗ್ತಿದೆ, ಎಲ್ಲ ವಿಪರೀತ ಅನ್ನಿಸ್ತಿದೆ ತಮಗ. ಆದರೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಆಗಮದಲ್ಲಿ ಹೇಗೆ ಹೇಳಿದಾರೆ ಹಾಗೆ ನಡಿಬೇಕು ಅಥವಾ ಬೇಡ? ಆಗಮದಲ್ಲಿ ಹೇಗೆ ಹೇಳಿದಾರೋ ಹಾಗೆ ನಡಿಲಿಕ್ಕೆ ಹೋದ್ರೆ ನಿನ್ನ ನಡಿಗೆ ಎಲ್ಲ ಸಂಸಾರದ ಕಡೆಗೇನೆ ಇದೆ. ಆದ್ರೆ ಆಗಮದಲ್ಲಿ ಏನು ಹೇಳಿದಾರೋ ಮೂಲ ಏನ? ಜೀವ ಭಿನ್ನ ಪುದ್ಗಲಾಶ್ಚ. ಇದನ್ನ ನಂಬಿ ಇದರ ಮೇಲೆ ವಿಶ್ವಾಸ ಇಟ್ಟ ಪುದ್ಗಲದಿಂದ ಯಾವ ಭಿನ್ನ ಆಗ್ತಾನೋ, ಪುದ್ಗಲದಿಂದ ಭಿನ್ನವಿರುವಂಥ ಯಾವ ಜೀವದ ಅನುಭವವನ್ನ ಯಾವ ಮಾಡ್ತಾನೋ ಅವ ಜನರ ಹೇಳಿದ ಮಾರ್ಗದ ಅನುಸಾರ ಕ್ರಮಕ್ರಮದಿಂದ ನಡೀತಾ ಇರ್ತಾನೆ. ಆದರೆ ಜನರ ಆಜ್ಞೆಯ ಮೇರೆಗೆ ಅಲ್ಲ, ಅನುಭವದ ಮೇರೆಗೆ. ಮತ್ತೆ ಚೆನ್ನಾಗಿ ಹೇಳಿಲ್ಲ, ಜನವರದ ಮಾರ್ಗ ಅದುವೇ ಇದೆ. ನೋಡ್ರಿ, ಜನರ ಹೇಳಿದ ಮಾರ್ಗದ ಮೇಲೆ ಧರ್ಮಾತ್ಮ ಜೀವ ನಡೆಯುವುದಿಲ್ಲ. ನಡೆಯುವ ಪ್ರಯತ್ನ, ಕೃತ್ರಿಮ ಪ್ರಯತ್ನ ಅವನದು ಇರುವುದಿಲ್ಲ, ನಡೆಯುವುದಿಲ್ಲ. ಅರ್ಥಾತ್ ಅವ ಆ ಜನರ ಮಾರ್ಗದ ಮೇಲೆ ನಡೆಯುವ ಸಲುವಾಗಿ ಯಾವುದೇ ರೀತಿಯ ಕೃತ್ರಿಮ ಪ್ರಯತ್ನ ಅವನಲ್ಲಿ ಇಲ್ಲ. ಅದಕ್ಕಿಂತ ಮೊದಲು ಒಂದು ಹೇಳಿದ್ದ ಇದೆ, ಯಾವನಿಗೋ ತೋರಿಸಿಕೊಳ್ಳುವ ಸಲುವಾಗಿ ಅವನದು ಯಾವ ಆಚರಣೆ ಇರುವುದಿಲ್ಲ. ಯಾರದಾದರೂ ಕಡೆಯಿಂದ ಹೌದು ಇವು ಧರ್ಮಾತ್ಮ ಅದನ್ನೆಲ್ಲ ಅನ್ನಿಸಿಕೊಳ್ಳುವ ಸಲುವಾಗಿ ಅವನು ಯಾವ ಆಚರಣೆ ಇರುವುದಿಲ್ಲ. ಇಷ್ಟೇ ಅಲ್ಲ ಅಂಥೇಳಿ ಹೇಳಿದ್ದು, ಜನರ ಯಾವ ಪ್ರಕಾರ ಹೇಳಿದಾರೋ ಅದೇ ಪ್ರಕಾರ ನಡಿಬೇಕು ಅಂಥೇಳಿ ಕೃತ್ರಿಮವಾಗಿ ಅವ ಯಾವ ಪ್ರಯತ್ನನೂ ಮಾಡುವುದಿಲ್ಲ. ಮಾಡಿದ್ರೆ ಅವನು ಜನಮಾರ್ಗದ ಮೇಲೆ ಬರುವುದಿಲ್ಲ. ಹಾಗಾದ್ರೆ ಏನು ಮಾಡ್ತಾನೆ? ಅಂತರಂಗದಲ್ಲಿ ಜನರ ಹೇಳಿದ ಮಾರ್ಗ ಒಂದೇ ಇದೆ ರೀ. ಏನ? ತತ್ವ 7 ಅದಾವ ಅಥವಾ ತತ್ವ 2 ಅದಾವ. ಇದು ಒಂದೇ ಮಾರ್ಗ ಇದೆ ರೀ. ನೀ ಇದರ ನಂತರ ಇದು ಮಾಡು, ಇದರ ನಂತರ ಇದು ಮಾಡು, ಹೀಗೆ ಮಾಡು ಹೇಳೇ ಇಲ್ಲ, ಹೇಳುವ ಅವಶ್ಯಕತೆನೇ ಇಲ್ಲ. 2 ತಿಳಿದ ನಂತರ ಅವನಿಗೇನು ಹೇಳಬೇಕಾಗಿದೆ ಹೇಳಿ?
ಅಜೀವವನ್ನ ಅಜೀವ, ಜೀವವನ್ನ ಜೀವ, ಅಜೀವದಿಂದ ವಿಮುಖ, ಜೀವದ ಸನ್ಮುಖ. ಅಜೀವದ ರುಚಿ ಬಿಟ್ಟು ಹೋಯ್ತು, ಜೀವದ ರುಚಿ ಉತ್ಪನ್ನ ಆಯ್ತು. ಅಜೀವದ ಶ್ರದ್ಧೆ ಬಿಟ್ಟು ಹೋಯ್ತು, ಜೀವದ ಶ್ರದ್ಧೆ. ಅಜೀವದ ಸನ್ಮುಖ ಜ್ಞಾನದ ಪ್ರವೃತ್ತಿ ಇಲ್ಲ, ಜೀವದ ಸನ್ಮುಖ ಜ್ಞಾನದ ಪ್ರವೃತ್ತಿ. ಪ್ರತ್ಯಕ್ಷ ಜೀವದ ಅನುಭವ ಆದ ನಂತರ ಜೀವನಿಗೆ ಜೀವದಿಂದ, ಜೀವದಲ್ಲೇ ಜೀವದ ಅನುಭವ ಆದ ನಂತರ ಅವ ಇನ್ನು ವ್ರತ ಯಾವಾಗ ತಗೊಳ್ಳೋದನ್ನ ವಿಚಾರ ಮಾಡುವುದಿಲ್ಲ. ವ್ರತ ತಗೊಳ್ಳಿಕ್ಕೆ ಹೇಳಿದಾರ, ವ್ರತ ತಗೊಳ್ಳೋದು ವಿನಃ ಸಾಕ್ಷಾತ್ ಮೋಕ್ಷದ ಪ್ರಾಪ್ತಿ ಆಗುವುದಿಲ್ಲ ಹೀಗೆ ಹೇಳಿದ್ದಾರೆ. ಅವನಿಗೆ ಸ್ವಲ್ಪ ಮಾತ್ರ ಕೂಡ ವಿಕಲ್ಪ ಇರುವುದಿಲ್ಲ. ವಿಕಲ್ಪ ಇರುವುದಿಲ್ಲ ಅಂಥೇಳನ ಆ ತಿರಿಯಂಚಗಳ 2ನೇ ಕಷಾಯ ಚೌಕಡಿಯ ಕಾರಣದಿಂದ ಅನುರತಿಯಾಗಿದ್ದಾವೆ ವಿನಃ ಯಾವ ಗುರುವಿನ ಹತ್ರ ಅಥವಾ ದೇವನ ಚರಣ ಸಾನ್ನಿಧ್ಯದಿಂದ ಅನುರತದ ಅಂಗೀಕಾರ ಮಾಡಲಿಲ್ಲರಿ. ಹಾಗಾದ್ರೆ ಅಲ್ಲಿ ಪ್ರೌಷಧೋಪವಾಸದೊಳಗೆ ಬಂತಲ್ಲ, ಸಂಕಲ್ಪ ಪೂರ್ವಕ ತ್ಯಾಗ ಮಾಡ್ಬೇಕ, ಸಂಕಲ್ಪ ಪೂರ್ವಕ ತ್ಯಾಗ ಮಾಡ್ಬೇಕಂತ ಹೇಳಿ ಬಂತು. ಗುರುಗಳಿಂದ ಆ ಪ್ರಕಾರದ ವ್ರತ ತಗೊಳ್ಬೇಕಂತ ಬರಲಿಲ್ಲ. ಸಂಕಲ್ಪ ತಾನು ಮಾಡೋದಿದೆ, ಇನ್ನು ಈ ರೀತಿ ನಾ ಮಾಡುವುದಿಲ್ಲ, ಎಷ್ಟು ಗಂಟೆ ನಾನು ಈ ರೀತಿ ಪ್ರವೃತ್ತಿ ಮಾಡುವುದಿಲ್ಲ. ಪ್ರವೃತ್ತಿ ಹಾಗ ಮನಸ್ಸಿನಿಂದೆಲ್ಲ, ವಚನದಿಂದೆಲ್ಲ, ಕಾಯದಿಂದ. ಇದು ಸಾಮಾನ್ಯ ಮಾತಲ್ರಿ, ಇದೆಲ್ಲ ಸ್ವಾಧೀನ ಇದೆ. ಅದಕ್ಕೆ ಹೇಳಿತು ಇದು ಸಾಮಾನ್ಯ ಇಲ್ಲ, ಅಸಾಮಾನ್ಯ ಇದೆ. ಅಸಾಮಾನ್ಯ ಇರುವೆಳದೊಳಗೂ ಕೂಡ ಸಹಜ ಇದೆ ಜೀವನಿಗೆ. ಯಾರೇನಂದಾರನ್ನು ಮಾತನೂ ಇಲ್ಲ, ಜಿನೇಂದ್ರ ಪ್ರಭುವಿನ ಅಥವಾ ಪಾಪ ಪುಣ್ಯದ ಭಯನೂ ಇಲ್ಲ ಅವನಿಗೆ. ಈ ಪ್ರಕಾರ ನಿರ್ಭೀತ, ನಿಶಂಕ. ಅರೆ ನಿಶಂಕ, ನಾನು ತಪ್ಪು ಮಾಡ್ತಾ ಇದ್ದೇನ, ಅತಿಚಾರ ದೋಷ ಬರ್ಬೋದೇನ, ಇದೇನೂ ಇಲ್ಲ. ಇದೇನಿಲ್ಲ ಅತಿಚಾರ ದೋಷ ನಮ್ಮಲ್ಲೇ ಅಲ್ಲ. ಯಾವ್ಯಾವ ನಾವು ಗ್ರಹಣ ಮಾಡಿದ್ದೇವೆ ಅವುಗಳಲ್ಲಿ ಎಲ್ಲ ಅತಿಚಾರ ದೋಷ. ಹೇಳ್ತೇನಿಲ್ಲ, ನಾವು ಮಾಂಸದ ತ್ಯಾಗ ಮಾಡಿದ್ದೇವ್ರಿ, ಮಾಂಸಾಹಾರ ಮಾಡುವುದಿಲ್ಲ, ಆದರೆ ಅತಿಚಾರ ದೋಷದಿಂದ ಮುಕ್ತದೇವೇನ್ರಿ? ಆದ್ರೆ ಆ ಅತಿಚಾರ ದೋಷ, ಅದು ಸದೋಷ, ನಿರ್ದೋಷ, ಇದೆಲ್ಲ ಜ್ಞಾನ ಪರಕ್ಕೆ ಸಂಬಂಧಿಸಿದ ಹಾಗೆ ಇದೆ ನಮ್ಮದು ಪ್ರಭು. ಅಲ್ಲಿ ಅನುಭವಕ್ಕೆ ಸಂಬಂಧಿಸಿದ, ಅನುಭವದ ವಿಷಯನಾದಂಥ ಶುದ್ಧಾತ್ಮನ ಮಹಿಮೆ, 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 ಅನುಭೂತಿಯಿಂದ ಪ್ರಭಾವಿತ, 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 ಆನಂದಿತ, 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 ನಿರಾಕುಲ, ನಿರಾಕುಲ, ನಿರಾಕುಲ. ಹಾಗಾದ್ರೆ ಅದೇ ಅನುಭವದ ಸಲುವಾಗಿ ಅಲ್ಲೇ ಅದರ ಸನ್ಮುಖನೇ ಇರುವಂಥ ಪರ್ಯಾಯ ಉದ್ಯಮ ಮಾಡ್ತಿದೆ, ಆ ಅನುಭವದೊಳಗೆ ಯಶಸ್ವಿಯಾಗ್ತಿದೆ. ಇಷ್ಟೇ ಇದೆ ಸಮ್ಯಕ್ ದೃಷ್ಟಿ ಜೀವದ ಜೀವನ. ಆದ್ರೆ ಅವನ ಭಾಷ್ಯಾಚರಣೆ ಜಿನೇಂದ್ರ ಪ್ರಭು ಹೇಳಿದ ಪ್ರಕಾರನೇ ಇರ್ತಿದೆ ಒಂದು ಮಾತ. ಆದರೆ ಜಿನೇಂದ್ರ ಪ್ರಭು ಹೇಳಿದ ಪ್ರಕಾರನೇ ಇದ್ರೂ ಕೂಡ ಜಿನೇಂದ್ರ ಪ್ರಭುವಿನ ಆಜ್ಞೆಯ ಕಾರಣದಿಂದಿಲ್ಲ, ಅಂತರಂಗದ ಅನುಭೂತಿಯ ಕಾರಣದಿಂದ. ಅದು ಧರ್ಮ ಇದೆ. ಅದಕ್ಕೆ ಹೇಳಿದ್ರು ಧರ್ಮ ಬಾಹರ से आया तो धर्म ही नष्ट होगा, धर्म अंदर से आया तो कर्म नष्ट. ಒಳಗಿನಿಂದ ಬಂತು ಅಂತಂದ್ರೆ ಕರ್ಮದ ನಾಶ ಮಾಡ್ತಿದೆ, ಹೊರಗಿನಿಂದ ಬಂತು ಅಂತಂದ್ರೆ ಧರ್ಮದ ನಾಶ ಆಗ್ತಾ ಇರ್ತಿದೆ, ಕರ್ಮ ಬೆಳೀತಾನೆ ಇರ್ತಿದೆ. ಹೊರಗಿನಿಂದ ತಗೊಳ್ಳುವಂಥದ್ದೇನಿದೆ, ಅವನಲ್ಲೇ ಕಮ್ಮಿ ಏನಿದೆ ಅವನನ್ನು ನೋಡೋದಿದೆ. ಹಾಗಾದ್ರೆ ಇನ್ನೊಂದು ಮಾತು, ಈಗ ಬಂಧನ ಹೋಗಿದ್ದಿದೆ, ಇನ್ನೊಂದು ಮಾತು ಸ್ಮರಣೆಯಲ್ಲಿ ಇಟ್ಕೊಳ್ಬೇಕಾದದ್ದು. ಜಿನೋಪದೇಶ ಏನಿದೆ, ಜೀವ ಭಿನ್ನ, ಉದ್ಗಲ ಭಿನ್ನ. ಅಥವಾ ತತ್ವ 7 ಅದಾವು, ಅಥವಾ ತತ್ವ 2 ಅದಾವು. ನೀವು 7 ಅಂದ್ರೂ ಒಂದೇ, 2 ಅಂದ್ರೂ ಒಂದೇ. ಇಷ್ಟೋಪದೇಶದೊಳಗೆ ಜೀವ ಭಿನ್ನ, ಪುದ್ಗಲ ಭಿನ್ನ ಅಂತ ಹೇಳಿ ಕೊನೆಗೆ ಹೇಳ್ರಿ. ಇದುವೇ ತತ್ವದ ಸಾರವಿದೆ, ಬೇರೇನು ಹೇಳುವುದು ಅದೆಲ್ಲವೂ ಇದರದೇ ವಿಸ್ತಾರವಿದೆ. ಬೃಹದ್ರವ್ಯ ಸಂಗ್ರಹಕಾರ ಏನು ಹೇಳ್ರು, ಜೀವಮ ಜೀವಂ ದೌವಂ ಜಿನವರ ವಸಹೇಣ ಜೇನ ನಿರ್ದಿಷ್ಟಂ. ನಿರ್ದಿಷ್ಟವಾಗಿ ನಂಬನಿ, ಯಾಕೆ ಅಂದ್ರೆ ನಿರ್ದಿಷ್ಟವಾಗಿ ಹಾಗೇ ಇದೆ. ಜೀವ ಎಂದೂ ಅಜೀವ ಆಗುವುದಿಲ್ಲ, ಅಜೀವ ಎಂದೂ ಜೀವ ಆಗುವುದಿಲ್ಲ. ಹಾಗಾದ್ರೆ ಇವು ಎರಡನ್ನ ನಂಬಿದ ನಂತರ ಆಶ್ರವ ಬಂಧಗಳದ್ದು ಯಥಾರ್ಥ ಜ್ಞಾನ ಆಯಿತು ಅಥವಾ ಇಲ್ರಿ?
ಇವು ಎರಡನ್ನ ನಂಬಿದ ನಂತರ ನಂಬುವುದು ಅರ್ಥಾತ್ ಅಜೀವದಿಂದ ವಿಮುಖ ಆದ ನಂತರ ಜೀವದ ಸನ್ಮುಖ ಆದ ನಂತರ ಸಂವರ ನಿರ್ಜರ ಮೋಕ್ಷದ ಜ್ಞಾನ ಆಯಿತು ಅಥವಾ ಇಲ್ರಿ, ಯಥಾರ್ಥ ಜ್ಞಾನ ಆಯಿತು ಅಥವಾ ಇಲ್ರಿ. ಹಾಗಾದರೆ ಜಿನೇಂದ್ರ ಪ್ರಭು ಉಪದೇಶ ಯಾವುದರಿಂದ ಮಾಡಿದಾರೋ ಕೇಳಿದರ ಮುನಿಯಾಚರಣೆದ್ದ, ಶ್ರಾವಕನಾಚರಣೆದ್ದ, ಇದಾವುದೂ ಇಲ್ಲ. ಉಪದೇಶ ಯಾವುದರಿಂದ ಮಾಡಿದರು? ಸಪ್ತ ತತ್ವದ ಉಪದೇಶ ಮಾಡಿದ್ದಾರೆ, ಅಥವಾ ಜೀವ ಎರಡು ದ್ರವ್ಯದವೆ ಅಂತ ಹೇಳಿದ್ದಾರೆ, ಅಥವಾ ಜೀವ ಭಿನ್ನ ಪುದ್ಗಲಾಶ್ಚ ಭಿನ್ನ. ಇಷ್ಟು ಮೂರು ಬಿಟ್ಟ ಜಿನೇಂದ್ರ ಪ್ರಭು ಏನೂ ಹೇಳಿಲ್ಲ. ಮೂರಂದ್ರೆ ಅಥವಾ ಒಂದೇ ಅದ. ಹಾಗಾದ್ರೆ ಜೀವ ಬೇರೆ, ಪುದ್ಗಲ ಬೇರೆ, ಅಜೀವ ಬೇರೆ. ಈ ಪ್ರಕಾರದ ಆ ಜಿನರ ಆಜ್ಞೆಯ ಅನುಸಾರ ನಾವು ನಿರಂತರ ಅಭ್ಯಾಸ ಮಾಡಿ ಜೀವವನ್ನು ಪಡೆದೆವು, ಅಜೀವವನ್ನು ಬಿಟ್ಟುಕೊಟ್ಟೆವು ಅಂದರೆ ಮತ್ತೇನೇನು ಮಾಡಬೇಕಾಗೋದು ಹೇಳಿ? ಏನೇನು ಮಾಡ್ಬೇಕು? ಅನುವ್ರತ, ಮಹಾವ್ರತ, ಸಲ್ಲೇಖನ, ದೀಕ್ಷೆ, ಕೇಶಲೋಂಚ ಏನು ಮಾಡೋದಿದೆ ಹೇಳಿ? ಹಾಗಾದ್ರೆ ಮಾಡಲ್ಲನ್ನ ಮೋಕ್ಷಕ್ಕೆ ಹೋಗ್ತಿದೆ. ಅವ ಮಾಡುವುದಿಲ್ಲ. ಆ ರೂಪದ ಪರಿಣಾಮ ನಮ್ಮನಲ್ಲಿ ಸಹಜ ಕ್ರಮದಿಂದ ಕಾಲಕ್ಕೆ ತಕ್ಕ ಹಾಗೆ ಆ ಕಾಲದ ಯೋಗ್ಯತೆಯಿಂದ ಬರ್ತದೆ. ಅವನಿಗಂತೂ ಜೀವದಿಂದ ಭಿನ್ನ ಇರುವಂಥ ಜೀವದ ಶ್ರದ್ಧೆ ಇದೆ, ಜೀವದ ಸನ್ಮುಖತೆ ಇದೆ, ಜೀವದ ಅನುಭವ ಇದೆ, ಜೀವದಲ್ಲಿ ಸ್ಥಿರತೆಯ ಉದ್ಯಮ ಇದೆ.